ಹೆಲೋ ಸ್ಟೂಡೆಂಟ್ಸ್, ಆಚಾರ್ಯ IAS ಅಕಾಡೆಮಿಗೆ ಸ್ವಾಗತ. ಏನಪ್ಪ ನಾವು ಅರುಣಾ IAS ಅಕಾಡೆಮಿದು ಕ್ಲಾಸಸ್ ಕೇಳ್ತಾ ಇದ್ದಿದ್ದಲ್ವಾ ಅಂತ ಶಾಕ್ ಆಗಬೇಡಿ. ಅರುಣಾ IAS ಅಕಾಡೆಮಿಯನ್ನೇ ಇನ್ನು ಮುಂದೆ ಆಚಾರ್ಯ IAS ಅಕಾಡೆಮಿ ಬೆಂಗಳೂರು ಅಂತ ಮರುನಾಮಕರಣ ಮಾಡಲಾಗಿದೆ. ಕೆಲವು ತಾಂತ್ರಿಕ ಕಾರಣಗಳಿಂದ ಅರುಣಾ IAS ಅಕಾಡೆಮಿಯ ಹೆಸರನ್ನು ನಾವು ಆಚಾರ್ಯ IAS ಬೆಂಗಳೂರು ಎಂಬ ಹೊಸ ಹೆಸರಿನೊಂದಿಗೆ ನಾಮಕರಣವನ್ನು ಮಾಡಿದ್ದೇವೆ. ಹೆಸರು ಮಾತ್ರ ಬೇರೆ, ಹೊಸ ಹೆಸರು ಅಷ್ಟೇ ಸಿಕ್ಕಿದೆ. ಆದರೆ ನಮ್ಮ ಧ್ಯೇಯ, ನಿಮ್ಮನ್ನು ಗುರಿ ತಲುಪಿಸುವಂತಹ ಒಂದು ನಿಷ್ಠೆ ಮತ್ತು ಕೊಡಲಾಗುವಂತಹ ಒಂದು ಕ್ವಾಲಿಟಿ ಏನಿದೆ ಅವು ಸೇಮೇ ಇದೆ ಅಂತ ಹೇಳಬಹುದು. ಸರಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ, ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಈ ವಾರದ ಪ್ರಮುಖ ಸುದ್ದಿ ವಿಶ್ಲೇಷಣೆಗಳನ್ನು ನೋಡೋಣ. ಸರಿಸುಮಾರು 8 ಟಾಪಿಕ್ಗಳನ್ನು ನಾವು ಚೂಸ್ ಮಾಡಿದ್ದೇವೆ. ಮೋಸ್ಟ್ಲಿ ಎಲ್ಲವೂ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಿರುವಂತಹ ಅಥವಾ ಹೆಚ್ಚು ಪ್ರಿಲಿಮ್ಸ್ಗೆ ಬೇಕಾಗುವಂತಹ ಟಾಪಿಕ್ಗಳನ್ನು ನಾವು ಇವತ್ತು ನಮ್ಮ ಇವತ್ತಿನ ಈ ತರಗತಿಯಲ್ಲಿ ನೋಡಲಿದ್ದೇವೆ. ಸೊ ಪ್ರಾರಂಭಿಸೋಣ. ಮೊದಲನೆಯ ಒಂದು ಟಾಪಿಕ್ ಏನು ಅಂತಂದ್ರೆ, ಬಾದಾಮಿ ಚಾಲುಕ್ಯರ ಕೆಲವೊಂದು ದೇವಾಲಯಗಳು ಒಂದು ಪ್ರದೇಶದಲ್ಲಿ ಸಿಕ್ಕಿವೆ. ಯಾವ ಪ್ರದೇಶದಲ್ಲಿ? ತೆಲಂಗಾಣದ ನಾಲಗೊಂಡ ಎಂಬಂತಹ ಒಂದು ಭಾಗದಲ್ಲಿ. ಸೊ ಅವುಗಳ ಕುರಿತಾಗಿರ್ತಕ್ಕಂತಹ ಸುದ್ದಿಯನ್ನ ಮತ್ತು ಬಾದಾಮಿ ಚಾಲುಕ್ಯರ ದೇವಸ್ಥಾನ ಅಥವಾ ವಾಸ್ತುಶಿಲ್ಪ ಹೇಗಿತ್ತು ಅಂತಕ್ಕಂತಹದನ್ನ ನಾವು ಇವತ್ತು ಕ್ವಿಕ್ ಆಗಿ ನೋಡೋಣ. ಏನಾಗಿದೆ ಅಂತಂದ್ರೆ, ಇತ್ತೀಚೆಗೆ 2 ಬಾದಾಮಿ ಚಾಲುಕ್ಯರ ದೇವಾಲಯಗಳನ್ನ ಎಷ್ಟು 1300ರಿಂದ 1500 ವರ್ಷ ಹಳೆ 2 ದೇವಾಲಯಗಳು ಆಯ್ತಾ. ಆ ದೇವಾಲಯಗಳಲ್ಲಿ ಇರ್ತಕ್ಕಂತಹ ಶಾಸನ ಏನಿದೆ, ಆ ಶಾಸನ 1200 ವರ್ಷಗಳ ಹಳೆಯ ಶಾಸನವಾಗಿದೆ. ಈ ಒಂದು ದೇವಾಲಯಗಳು ಮುಡಿಮಾಣಿಕ್ಯಂ ಎಂಬಂತಹ ಒಂದು ಗ್ರಾಮದಲ್ಲಿ, ನೆನಪನ್ನಿಟ್ಕೊಳ್ಬೇಕು, ಮುಡಿಮಾಣಿಕ್ಯಂ. ಸೊ ಈ ಮುಡಿಮಾಣಿಕ್ಯಂ ಎಂಬಂತಹ ಒಂದು ಗ್ರಾಮದಲ್ಲಿ, ಯಾವ ಒಂದು ನದಿಯ ಹತ್ತಿರ? ಕೃಷ್ಣಾ ನದಿಯ ದಂಡೆಯ ಮೇಲೆ, ನಾಲ್ಗೊಂಡ ಡಿಸ್ಟ್ರಿಕ್ಟ್ನಲ್ಲಿ, ನಾಲಗೊಂಡ ಜಿಲ್ಲೆಯ ಮುಡಿ ಮಾಣಿಕ್ಯಂ ಎಂಬಂತಹ ಊರಿನಲ್ಲಿ 2 ಬಾದಾಮಿ ಚಾಲುಕ್ಯರ ದೇವಾಲಯಗಳನ್ನ ಪತ್ತೆ ಹಚ್ಚಲಾಗಿದೆ ಆಯ್ತಾ. ಈ ದೇವಾಲಯಗಳ ವಿಶೇಷತೆ ಏನು ಅಂತಂದ್ರೆ, ನೋಡಿ, ಬಾದಾಮಿ ಚಾಲುಕ್ಯರು ನಮ್ಗೆ ಯಾಕೆ ಪರಿಚಿತರಾಗಿ ಕರ್ನಾಟಕ ಇತಿಹಾಸಕ್ಕೆ ಹಾಗೂ ಭಾರತದ ಇತಿಹಾಸಕ್ಕೆ ಉಳಿತಾರೆ ಅಂತಂದ್ರೆ, ಅವರ ವೇಸರ ಶೈಲಿಯ ವಾಸ್ತುಶಿಲ್ಪಕ್ಕೆ ಅಥವಾ ದೇವಸ್ಥಾನಗಳ ನಿರ್ಮಾಣಕ್ಕೆ. ಆದರೆ ನೋಡಿ, ಈ 2 ದೇವಾಲಯಗಳು ಬಾದಾಮಿ ಚಾಲುಕ್ಯರ ಕಾಲದ್ದೇ ಆದರೂ ಸಹ ಕದಂಬ ನಗರ ಶೈಲಿಯನ್ನ ಇಲ್ಲಿ ನಾವು ಗಮನಿಸಬಹುದು ಮತ್ತು ರೇಖ ನಗರ ಶೈಲಿಯನ್ನು ನಾವಿಲ್ಲಿ ಗಮನಿಸಬಹುದು ಆಯ್ತಾ. ಸೊ ಇವುಗಳು ಸ್ವಲ್ಪ ವೇಸರ ಶೈಲಿಗಿಂತ ವಿಭಿನ್ನವಾಗಿರ್ತಕ್ಕಂತಹ ದೇವಾಲಯಗಳು ಅಂತ ನಾವು ಹೇಳಬಹುದು ಆಯ್ತಾ. ಮತ್ತೆ ನೋಡಿ, ಇಲ್ಲಿವರೆಗೂ ತೆಲಂಗಾಣದಲ್ಲಿ ಸಿಕ್ಕಿರ್ತಕ್ಕಂಥ ಈ ಕದಂಬ ಮತ್ತು ರೇಖಾ ನಗರ ಶೈಲಿಯ ದೇವಾಲಯಗಳು ಕೇವಲ ಇವು ಮಾತ್ರ, ಎಲ್ಲಿ? ಮುಡಿಮಾಣಿಕ್ಯಂನಲ್ಲಿ ಸಿಕ್ಕಿರ್ತಕ್ಕಂತಹ ದೇವಾಲಯಗಳು. ಸರಿ, ಹಾಗಿದ್ರೆ ಚಾಲುಕ್ಯರ ದೇಣಿಗೆ ಅಥವಾ ಕಾಣಿಕೆ ಏನು ವಾಸ್ತುಶಿಲ್ಪಕ್ಕೆ ಅಂತ ನಾವು ನೋಡಿದಾಗ, ಕಲ್ಲುಗಳಿಂದ ನಿರ್ಮಿಸಲಾದ ಗುಹಾಂತರ ದೇವಾಲಯಗಳೇನಿವೆ ಅವುಗಳನ್ನ ಚಾಲುಕ್ಯರು ಭಾರತದ ಸಂಸ್ಕೃತಿಗೆ, ಕರ್ನಾಟಕದ ಸಂಸ್ಕೃತಿಗೆ ಕೊಡುಗೆಯಾಗಿ ನೀಡಿದ್ದಾರೆ ಆಯ್ತಾ. ಸೊ ಈ ಒಂದು ಗುಹಾಂತರ ದೇವಾಲಯಗಳ ವಿಶೇಷತೆ ಏನು ಅಂತಂದ್ರೆ, ಅವುಗಳಲ್ಲಿ ನಮ್ಮ ಉತ್ತರದ ನಗರ ಶೈಲಿಯ ವಾಸ್ತುಶಿಲ್ಪ ಹಾಗೂ ದಕ್ಷಿಣದ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ಇವೆರಡರ ಸಮ್ಮಿಶ್ರಣ ಅಥವಾ 2ರ ಮಿಕ್ಸ್ಚರ್ ಅಂತ ನಾವು ಹೇಳ್ಬಹುದು. ಆ ಒಂದು ಮಿಕ್ಸ್ಚರ್ ಅನ್ನು ನಾವು ವೇಸರ ಅಂತ ಕರೀತೇವೆ. ಈ ವೇಸರ ಸ್ಟೈಲ್ ಅನ್ನ ಚಾಲುಕ್ಯರು ಕರ್ನಾಟಕ ಹಾಗೂ ಭಾರತದ ಸಂಸ್ಕೃತಿಗೆ ಕೊಡುಗೆಯಾಗಿ ನೀಡಿದ್ದಾರೆ. ಸರಿನಾ. ಸೊ ಈ ವೇಸರ ಸ್ಟೈಲ್ ಅಂತಂದ್ರೆ ಏನು? ವೇಸರ ಶೈಲಿ ಅಂತಂದ್ರೆ ಅಂತಂದ್ರೆ ನಗರ ಮತ್ತು ದ್ರಾವಿಡ ಶೈಲಿಗಳ ಒಂದು ಸಮ್ಮಿಲನ ಅಥವಾ ಸಮ್ಮಿಶ್ರಣ. ಇದನ್ನ ಕೊಟ್ಟಿರುವಂತವ್ರು ಯಾರು? ಇದನ್ನ ಇಂಟ್ರೊಡ್ಯೂಸ್ ಮಾಡಿರುವಂತವ್ರು ಯಾರು ಅಂದ್ರೆ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು. ಈ ಒಂದು ಶೈಲಿಯನ್ನು ನಾವು ಪ್ರಮುಖವಾಗಿ ಎಲ್ಲೆಲ್ಲಿ ಗಮನಿಸಬಹುದು ಅಂದ್ರೆ ಐಹೊಳೆ, ಬಾದಾಮಿ ಹಾಗೂ ಪಟ್ಟದಕಲ್ಲುಗಳಲ್ಲಿ ಗಮನಿಸಬಹುದು ಆಯ್ತಾ. ಸೊ ಇಲ್ಲಿ ಸಿಗುವಂತಹ ಗುಹಾಂತರ ದೇವಾಲಯಗಳ ವಿಶೇಷತೆ ಏನು ಅಂತಂದ್ರೆ, ಇವು ಏಕಶಿಲಾ ದೇವಾಲಯಗಳು, ಮೋನೋಲಿಥಿಕ್ ಸ್ಟ್ರಕ್ಚರ್ಸ್ ಅಂತ ನಾವು ಕರಿತೇವೆ ಆಯ್ತಾ. ಮತ್ತು ನೋಡಿ, ಇವೆಲ್ಲ ದೇವಾಲಯಗಳು ನಮ್ಮ
ಹಿಂದೂ ಧರ್ಮಕ್ಕೆ ಕಾಣಿಕೆಯಾಗಿ ಹೊಂದಿವೆ ಅಥವಾ ನೀಡಲಾಗಿದೆ. ಅಂದ್ರೆ ವೈಷ್ಣವ ಧರ್ಮ ಅಥವಾ ಶೈವ ಧರ್ಮಕ್ಕೆ ಕೊಡುಗೆಯಾಗಿ ನೀಡಿದ್ದರೂ ಸಹ ಅವುಗಳ ಒಂದು ಶೈಲಿ ಅಥವಾ ರಚನೆ ಅಥವಾ ಏನಂತ ಕರಿತೀವಿ ಕ್ರಿಯೇಷನ್ ಏನಿದೆ ಅದು ಬುದ್ಧಿಸ್ಟ್ ಸ್ಟೈಲ್ ನಲ್ಲಿ ಇದೆ ಅಂತಕ್ಕಂಥದ್ದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಆಯ್ತಾ? ಸೊ ಪ್ರಮುಖ ದೇವಾಲಯಗಳು ಅಥವಾ ಪ್ರಮುಖ ಕೊಡುಗೆಗಳು ಯಾವುದು ಅಂದ್ರೆ ಪಟ್ಟದಕಲ್ಲಿನ ದೇವಾಲಯಗಳ ಗುಂಪು, ಬಾದಾಮಿಯಲ್ಲಿರ್ತಕ್ಕಂಥ ದೇವಾಲಯಗಳು ಹಾಗೂ ವಿರೂಪಾಕ್ಷ ದೇವಾಲಯ. ಆಯ್ತಾ? ಸೊ ಇವುಗಳನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ಒಂದು ಸರಿ ಕ್ವಿಕ್ ಆಗಿ ಇದನ್ನ ನೋಡಿದ ನಂತರ ಚಾಲುಕ್ಯಾಸ್ ಆಫ್ ಬಾದಾಮಿ ಏನಿದೆ, ಬಾದಾಮಿ ಚಾಲುಕ್ಯರ ಕುರಿತಾಗಿ ನೀವು ರಿವೈಸ್ ಮಾಡಬೇಕು. ಏನನ್ನ ರಿವೈಸ್ ಮಾಡ್ತೀರಾ? ಅವರ ಹಿಸ್ಟ್ರಿಯನ್ನ ರಿವೈಸ್ ಮಾಡ್ತೀರಾ. ಆಯ್ತಾ? ಅಡ್ಮಿನಿಸ್ಟ್ರೇಷನ್ ಅನ್ನ ರಿವೈಸ್ ಮಾಡ್ತೀರಾ. ಆಯ್ತಾ? ಅದೇ ರೀತಿ ಪಾಲಿಟಿ ಹಾಗೂ ಇಕಾನಮಿಯನ್ನ ರಿವೈಸ್ ಮಾಡ್ತೀರಾ. ಜೊತೆಗೆ ಇನ್ನುಳಿದಿರ್ತಕ್ಕಂಥ ಆರ್ಟ್ ಅಂಡ್ ಕಲ್ಚರ್ ಆಸ್ಪೆಕ್ಟ್ಸ್ ಅನ್ನ ರಿವೈಸ್ ಮಾಡ್ತೀರಾ. ಆಯ್ತಾ? ಇದೇ ರೀತಿ ನೀವು ಇಂಟೆಗ್ರೇಟ್ ಮಾಡುವುದು ಸ್ನೇಹಿತರೆ. ಆಯ್ತಾ? ಯಾಕೆ ಅಂತಂತಂದ್ರೆ ಆಲ್ ಆಫ್ ಅ ಸಡನ್ ಲಾಸ್ಟ್ ಮೂಮೆಂಟ್ ಅಲ್ಲಿ ರಿವೈಸ್ ಮಾಡಬೇಕಾದ್ರೆ ನಂಗೆ ಇದು ಬರಲ್ಲ, ನಂಗೆ ಅದು ಬರಲ್ಲ ಅಂತ ಹೇಳೋದಕ್ಕಿಂತ ಮುಂಚೆ ಹಾಲಿಸ್ಟಿಕ್ ಆಗಿ ಪ್ರಿಪೇರ್ ಆಗುವಾಗಲೇ ಒಟ್ಟಿಗೆ ಪ್ರಿಪೇರ್ ಆದಾಗ ನಿಮಗೆ ಕೊನೆಗೆ ಬರ್ಡನ್ ಕಡಿಮೆ ಆಗುತ್ತೆ. ಆಯ್ತಾ? ಸೊ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ನಮ್ಮ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ನಮ್ಮ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತಂದ್ರೆ ಅನಿಮಿಯಾವನ್ನ ಕಂಟ್ರೋಲ್ ಮಾಡಲಿಕ್ಕೆ, ಅನಿಮಿಯಾವನ್ನ ತಡೆಯಲಿಕ್ಕೆ ಅಥವಾ ಕಡಿಮೆ ಮಾಡಲಿಕ್ಕೆ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಆ ಯೋಜನೆ ಏನು, ಆ ಯೋಜನೆ ಅಂಶಗಳು ಏನು ಅಂತಕ್ಕಂಥದ್ದನ್ನ ನಾವು ಇವಾಗ ನೋಡೋಣ. ನೋಡಿ, ಸಿಲೆಬಸ್ ಅನ್ನು ನಾವು ಅವಾಗಲೇ ಡಿಸ್ಕಸ್ ಮಾಡೋದನ್ನ ಮರ್ತ್ ಬಿಟ್ವಿ. ಫಸ್ಟ್ ಆರ್ಟಿಕಲ್ ಏನಿದೆ ಅದು ಡೈರೆಕ್ಟ್ ಆಗಿ ಆರ್ಟ್ ಅಂಡ್ ಕಲ್ಚರ್ಗೆ ಸಂಬಂಧಪಟ್ಟಿರುವಂತಹದ್ದು. ನಮ್ಮ ಪ್ರಿಲಿಮ್ಸ್ ಅಲ್ಲೂ ಸಹ ಹಾಗೂ ಮೇನ್ಸಿನ GS1 ನಲ್ಲಿ ಸಹ ಅಲ್ವಾ, ಇದರಲ್ಲಿ ನಿಮಗೆ ಪ್ರಮುಖವಾಗಿ ಕವರ್ ಆಗುವಂತಹದ್ದು. ಅದೇ ರೀತಿ ಗವರ್ನಮೆಂಟ್ ಲಾಂಚಸ್ ಪ್ರಾಜೆಕ್ಟ್ ಏಮ್ಡ್ ಅಟ್ ಅನಿಮಿಯಾ ಕಂಟ್ರೋಲ್ ಏನಿದೆ, ಇದು ನಮ್ಮ ಕರೆಂಟ್ ಈವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತಕ್ಕಂತಹ ಟಾಪಿಕ್ಗೆ ಪ್ರಿಲಿಮ್ಸ್ಗೆ ಬಹುಶಃ ಯೂಸ್ ಆಗುವಂತಹದ್ದು. ಅದೇ ರೀತಿಯಾಗಿ ನೀವು ಮೇನ್ಸಿಗೆ ಬೇಕಪ್ಪ ನಮಗೆ ಇದಕ್ಕೆ ಯಾವುದಕ್ಕೆ ಇದು ಮೇನ್ಸ್ ಅಲ್ಲಿ ಸಂಬಂಧಪಟ್ಟಿದೆ ಅಂತಂದ್ರೆ GS1 ನಲ್ಲಿ ವಿಮೆನ್ ಮತ್ತು ಗರ್ಲ್ ಚೈಲ್ಡ್ಸ್ ಅಥವಾ ಫೀಮೇಲ್ ಚಿಲ್ಡ್ರನ್ ಅಂತ ಹೇಳ್ತಾರಲ್ವಾ, ಅವರ ಒಂದು ವೆಲ್ಫೇರಿಗೆ ಬಳಸುವಂತಹ ಸ್ಕೀಮ್ ಅಂತಾನು ನಾವು ಬಳಸಬಹುದು ಎಕ್ಸಾಂಪಲ್ ಆಗಿ. ಅದೇ ರೀತಿ GS2 ಅಲ್ಲಿ ವಲ್ನರೇಬಲ್ ಸೆಕ್ಷನ್ಸ್ ಆಫ್ ಸೊಸೈಟಿ ಅಂತ ಇದೆ ಅಲ್ವಾ, ಅದರಲ್ಲಿ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಈ ಸ್ಕೀಮ್ ಅನ್ನು ಬಳಸಬಹುದು. ವಲ್ನರೇಬಲ್ ಸೆಕ್ಷನ್ಸ್ ಅಲ್ಲಿ ಯಾರ್ಯಾರು ಬರ್ತಾರೆ? ಮಹಿಳೆಯರು ಬರ್ತಾರೆ, ಮಕ್ಕಳು ಬರ್ತಾರೆ, ಮಕ್ಕಳಲ್ಲೂ ಹೆಣ್ಣು ಮಕ್ಕಳು. ಆಯ್ತಾ? ಫೀಮೇಲ್ ಚಿಲ್ಡ್ರನ್ ವಲ್ನರೇಬಲ್ ಸೆಕ್ಷನ್ ಅಲ್ಲಿ ಕನ್ಸಿಡರ್ ಆಗ್ತದೆ. ಸೊ ಯಾಕೆ ಈ ಒಂದು ಸೆಂಟ್ರಲ್ ಪ್ರಾಜೆಕ್ಟ್ ಅಂದ್ರೆ ಏನು, ಈ ಸೆಂಟ್ರಲ್ ಪ್ರಾಜೆಕ್ಟ್ ಅನ್ನೋದನ್ನ ನಾವು ನೋಡೋಣ. ಸೊ ಇತ್ತೀಚೆಗಷ್ಟೇ ಭಾರತ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ ಅನಿಮಿಯಾವನ್ನ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ನೋಡಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಹದಿಹರೆಯದ ಹೆಣ್ಣು ಮಕ್ಕಳು ಅಂದ್ರೆ ಅಡೋಲೆಸೆಂಟ್ ಗರ್ಲ್ಸ್ ಏನಿರ್ತಾರೆ ಅವರಲ್ಲಿ ಪೋಷಣೆಯನ್ನ, ನ್ಯೂಟ್ರಿಷನ್ ಅನ್ನ ಇನ್ಕ್ರೀಸ್ ಮಾಡಲಿಕ್ಕೆ, ಹೆಚ್ಚು ಮಾಡಲಿಕ್ಕೆ ಆಯುರ್ವೇದವನ್ನ ಬಳಸಿ ನಮ್ಮ ಅನಿಮಿಯಾವನ್ನ ಕಂಟ್ರೋಲ್ ಮಾಡಬೇಕು ಅಂತ ಒಂದು ಯೋಜನೆಯನ್ನ ನಿರ್ಮಿಸಿದ್ದಾರೆ. ಆ ಯೋಜನೆಯ ಹೆಸರೇನು ಅಂತಕ್ಕಂಥದ್ದು ನೋಡಿ. ಆ ಯೋಜನೆಯನ್ನ ಮಿಷನ್ ಉತ್ಕರ್ಷ್ ಎಂಬಂತಹ ಈ ಒಂದು ಬ್ರಾಡ್ ಯೋಜನೆಯ ಅಡಿಯಲ್ಲಿ ಜಾರಿಗೊಳಿಸಲಾಗಿದೆ. ಮತ್ತು ಈ ಒಂದು ಯೋಜನೆ ಏನಿದೆ ಅಥವಾ ಈ ಒಂದು ಮಿಷನ್ ಮತ್ತು ಈ ಒಂದು ಪ್ರಾಜೆಕ್ಟ್ ಏನಿದೆ ಇದು ಯಾವ ಒಂದು ಮಂತ್ರಾಲಯಗಳ ಅಡಿ ಬರ್ತದೆ ಅಂದ್ರೆ ಮಿನಿಸ್ಟ್ರಿ ಆಫ್ ಆಯುಷ್ ಅಂಡ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್. ಆಯ್ತಾ? ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ನೋಡಿ, ಆಯುಷ್ ಸಚಿವಾಲಯ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇವೆರಡರ ಒಂದು ಕೊಲಾಬರೇಟಿವ್ ಅಪ್ರೋಚ್ ಇದು ಮಿಷನ್ ಉತ್ಕರ್ಷಿನ ಅಡಿಯಲ್ಲಿ. ಆಯ್ತಾ? ಸೊ ಈ ಒಂದು ಪ್ರಾಜೆಕ್ಟ್ ಏನಿದೆ ಫಸ್ಟ್ ಆಫ್ ಆಲ್ ಪೈಲಟ್ ಪ್ರಾಜೆಕ್ಟ್ ಅಂತಂದ್ರೇನು, ಕೆಲವೊಂದು ಅಂದ್ರೆ ಒಂದು ಟ್ರಯಲ್ ಬೇಸಿಸ್ ಅಲ್ಲಿ ಅಂತಂದ್ರೆ ಫಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ತರ. ಆಯ್ತಾ? ಸೊ ಅದನ್ನ ಫಸ್ಟ್ ಒಂದು 5 ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ನಲ್ಲಿ ಪೈಲಟ್ ಪ್ರಾಜೆಕ್ಟ್ ತರ ಯೂಸ್ ಮಾಡಲಾಗ್ತದೆ ಅಥವಾ ನೋಡಲಾಗ್ತದೆ. ಅದಾದ ನಂತರ ಭಾರತದಾದ್ಯಂತ ಅದನ್ನ ರಿಲೀಸ್ ಮಾಡಬೇಕು, ಯೋಜನೆಯನ್ನ ಜಾರಿಗೊಳಿಸಬೇಕು ಅಂತಕ್ಕಂತಹ ಒಂದು ಯೋಜನೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಮಿಷನ್ ಉತ್ಕರ್ಷ್ ಅಂತಂದ್ರೆ ಏನಪ್ಪಾ ಅಂತ ನೋಡೋದಾದ್ರೆ ನೋಡಿ, ತುಂಬಾ ಕೆಳಮಟ್ಟದಲ್ಲಿ ಅಂದ್ರೆ ಬೆಳವಣಿಗೆ ತುಂಬಾ ಕೆಳಮಟ್ಟದಲ್ಲಿ ಇರ್ತಕ್ಕಂತಹ ರಾಜ್ಯಗಳ ಜಿಲ್ಲೆಗಳನ್ನ, ಆಯ್ತಾ, ಜಿಲ್ಲೆಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಬಂದಂತಹ ಒಂದು ಯೋಜನೆ ಮಿಷನ್ ಉತ್ಕರ್ಷ್. ಏನು, ಇಟ್ ಈಸ್ ದ ಪ್ರಾಜೆಕ್ಟ್ ಏಮಿಂಗ್ ಅಟ್ ಅಪ್ಲಿಫ್ಟಿಂಗ್ ದಿ ಡಿಸ್ಟ್ರಿಕ್ಟ್ಸ್ ಆಫ್ ದಿ ಬಾಟಮ್
ಅಟ್ ದಿ ಬಾಟಮ್ಸ್ ಟು ದಿ ಸ್ಟೇಟ್ಸ್ ಅಂತಂದ್ರೆ ನೋಡಿ, ನಮ್ಮ ರಾಜ್ಯಗಳಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲೂ ಕೆಳಮಟ್ಟದಲ್ಲಿ ಅಂದ್ರೆ ಅಭಿವೃದ್ಧಿಯಲ್ಲಿ ತುಂಬಾ ಹಿಂದೆ ಉಳಿದಿರ್ತಕ್ಕಂತಹ ಜಿಲ್ಲೆಗಳನ್ನ ಅಭಿವೃದ್ಧಿಗೊಳಿಸಲಿಕ್ಕೆ ತಂದಂತಹ ಒಂದು ಸ್ಕೀಮ್ ಯಾವುದು ಅಂತ ಹೇಳಿದ್ರೆ ಮಿಷನ್ ಉತ್ಕರ್ಷ್ ಅಂತ ನೀವು ಹೇಳಬಹುದು. ಆಯ್ತಾ? ಸೊ ಈ ಒಂದು ಮಿಷನ್ ಉತ್ಕರ್ಷ್ನಲ್ಲಿ ಏನಾಗ್ತದೆ ಅಂತಂದ್ರೆ ಒಂದು 15 ಸಚಿವಾಲಯಗಳು ಒಟ್ಟಿಗೆ ಸೇರಿ ಕೆಲಸ ಮಾಡ್ತವೆ. ನೋಡಿ, ಯಾವಾಗ್ಲೂ ಒಂದು ಫಾರ್ ಎಕ್ಸಾಂಪಲ್ ನಿಮ್ಮ UPSC ಪ್ರಿಪರೇಷನ್ ಆಗ್ಲಿ, ಒಂದು ವೆಲ್ ಡೆವಲಪ್ಡ್ ಪ್ಲಾನ್, ಹೌದಾ, ವೆಲ್ ಡೆವಲಪ್ಡ್ ಪ್ಲಾನ್, ಕನ್ಸಿಸ್ಟೆನ್ಸಿ, ಹಾರ್ಡ್ ವರ್ಕ್, ರಿವಿಷನ್, ಪ್ರಾಕ್ಟೀಸ್, ಇವೆಲ್ಲ ನಮಗೆ ಇಂಪಾರ್ಟೆಂಟ್ ಆಗುತ್ತಲ್ವಾ? ಯಾಕೆ? ಒಂದು ಒಳ್ಳೆಯ ಎಕ್ಸಾಮಿಗೆ ಒಂದು ಒಳ್ಳೆ ರೀತಿಯಲ್ಲಿ ಪ್ರಿಪೇರ್ ಆಗ್ಲಿಕ್ಕೆ, ಮತ್ತೇನು ಒಂದು ಒಳ್ಳೆ ಕೋಆರ್ಡಿನೇಷನ್ ಇರಬೇಕು ಇವೆಲ್ಲದರ ಮಧ್ಯೆ. ಅದೇ ರೀತಿಯಾಗಿ ಮಿನಿಸ್ಟ್ರೀಸಿನ ನಡುವೆ ಕೋಆರ್ಡಿನೇಷನ್ ಇದ್ದಾಗ ಮಾತ್ರ ಈ ಒಂದು ಏನಂತ ಕರಿತೀವಿ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಏನಿದೆ ಅವುಗಳು ಚೆನ್ನಾಗಿ ಎಫಿಷಿಯಂಟ್ ಆಗಿ ಮೂಡ್ ಬರ್ಲಿಕ್ಕೆ ಸಾಧ್ಯ. ಆದ್ದರಿಂದ ಆ ಒಂದು ಇಂಟಿಗ್ರೇಷನ್ ಕೆಲಸವನ್ನ ಮಾಡುವ ಒಂದು ಮಿಷನ್ ಯಾವುದು ಅಂತಂದ್ರೆ ಮಿಷನ್ ಉತ್ಕರ್ಷ್ ಅಂತಕ್ಕಂಥದ್ದು. ಆಯ್ತಾ? ಸೊ ಅದರಲ್ಲಿ ಈಗ ನಾವು ನೋಡ್ತಾ ಇರತಕ್ಕಂಥ ಈ ಒಂದು ಪ್ರಾಜೆಕ್ಟ್ ಏನಿದೆ ಅನಿಮಿಯಾ ಕಂಟ್ರೋಲಿಗೆ ಯೂಸ್ ಮಾಡುವಂತ ಪ್ರಾಜೆಕ್ಟ್, ಇದರಲ್ಲಿ ಸರಿಸುಮಾರು 10,000 ಅಂಗನವಾಡಿ ಕೇಂದ್ರಗಳನ್ನ ಇನ್ಕ್ಲೂಡ್ ಮಾಡಲಾಗಿದೆ. ಎಲ್ಲಿ 5 ಜಿಲ್ಲೆಗಳ 10,000 ಅಂಗನವಾಡಿ ಕೇಂದ್ರಗಳಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆಗೊಳಿಸಲಾಗಿದೆ. ಆಯ್ತಾ? ಸೊ ಇದಕ್ಕೆ ಸಪೋರ್ಟ್ ಯಾರು ಮಾಡ್ತಾರೆ? ಆಯುಷ್ ಸಿಸ್ಟಮ್ನವ್ರು ಸಪೋರ್ಟ್ ಮಾಡ್ತಾರೆ, ಮತ್ತು ICMR ನಂತಹ ಸಂಸ್ಥೆಗಳು ಸಹ ಇದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಸಿಂಪಲ್ ಏನನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಆಯುರ್ವೇದವನ್ನ ಬಳಸಿ ಅನೀಮಿಯಾವನ್ನ ಹೋಗಲಾಡಿಸುವಂತಹ ಒಂದು ಯೋಜನೆ ಇದು, ಅಷ್ಟೇ. ಸರಿನಾ? ಅದೇ ರೀತಿಯಾಗಿ ಅನೀಮಿಯಾ ಮುಕ್ತ ಭಾರತ ಅಂತಕ್ಕಂತಹ ಒಂದು ಯೋಜನೆಯನ್ನು ಸಹ ಭಾರತ ಸರ್ಕಾರ ಕೈಗೊಂಡಿದೆ. ಆ ಒಂದು ಯೋಜನೆ ಕುರಿತಾಗಿ ಕೆಲವೊಂದು ಅಂಶಗಳನ್ನ ನಾವಿಲ್ಲಿ ನೋಡೋಣ. ಸೊ ಪ್ರಪ್ರಥಮವಾಗಿ ಅನಿಮಿಯಾ ಮುಕ್ತ ಭಾರತದ ಒಂದು ಕೆಲಸ ಏನು ಅಂತಂತಂದ್ರೆ ಈ ಅನಿಮಿಯಾದ ಕುರಿತಾಗಿರ್ತಕ್ಕಂಥ ಜಾಗೃತಿಯನ್ನ ಮೂಡಿಸುವಂತಹದ್ದು. ಏನು ಈ ಅನಿಮಿಯಾ ಯಾವ ಕಾರಣಗಳಿಂದ ಬರ್ತದೆ ಮತ್ತು ಈ ಅನಿಮಿಯಾದಿಂದ ಉಂಟಾಗುವಂತಹ ತೊಂದರೆಗಳೇನು ಅಂತಕ್ಕಂತಹದನ್ನ, ಆಯ್ತಾ? ಸೊ ಅದರ ಕುರಿತಾಗಿ ಜಾಗೃತಿಯನ್ನ ಯಾರ್ಯಾರಲ್ಲಿ ಮೂಡಿಸ್ಬೇಕು ಅಂತಕ್ಕಂತಹ ಒಂದು ಯೋಜನೆ ಇದು ಅಂತಂದ್ರೆ ನಮ್ಮ ಸರ್ಕಾರದಲ್ಲಿ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ, ಆಯ್ತಾ, ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಜನಸಾಮಾನ್ಯರಲ್ಲಿ, ಆಯ್ತಾ, ಅಂದ್ರೆ ಸಮಾಜದಲ್ಲಿ ಮತ್ತು ಜನಸಾಮಾನ್ಯರಲ್ಲಿ. ಅದೇ ರೀತಿಯಾಗಿ ನೋಡಿ, ಇನ್ನು ಏನೇನು ಈ ಒಂದು ಕಾರ್ಯದಲ್ಲಿ ಇನ್ನು ಇನ್ಕ್ಲೂಡ್ ಆಗಿದೆ ಅಂತಕ್ಕಂಥದ್ದನ್ನ ನಾವು ನೋಡಿದ್ರೆ, ಫಸ್ಟ್ ಆಫ್ ಆಲ್ ಅನಿಮಿಯಾಗೆ ಸಂಬಂಧಪಟ್ಟಿರುವಂತಹ ಯಾವುದೇ ರೀತಿಯಾಗಿರ್ತಕ್ಕಂತಹ ಚಿಕಿತ್ಸೆಗಳೇನಿವೆ ಅವುಗಳನ್ನ ಅತ್ಯಂತ ಸಮರ್ಪಕವಾಗಿ ಕೊಡಬೇಕು ಅಂತಕ್ಕಂತಹದ್ದು ಇಲ್ಲಿಯ ಒಂದು ಗುರಿ. ಅದೇ ರೀತಿಯಾಗಿ ಚಿಕಿತ್ಸೆ ಅಷ್ಟೇ ಅಲ್ಲ, ರೋಗದ ಪರೀಕ್ಷೆಯನ್ನು ಸಹ ಇಲ್ಲಿ ಸಮರ್ಪಕವಾಗಿ ಮಾಡಬೇಕು ಮತ್ತು ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ಸ್ ಮತ್ತು ಸ್ಕ್ರೀನಿಂಗ್ ಗಳನ್ನ ಅನಿಮಿಯಾ ರಿಲೇಟೆಡ್ ಇಶ್ಯೂಸ್ ಅಲ್ಲಿ ಇಡಬೇಕು ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ನೋಡಿ, ಕೇವಲ ಚಿಕಿತ್ಸೆ ಕೊಟ್ರೆ ಅಷ್ಟೇ ಸಾಲದು, ಪೌಷ್ಟಿಕ ಆಹಾರವು ಸಹ ಒಂದು ಪ್ರಮುಖ ಪಾತ್ರವನ್ನ ಇಲ್ಲಿ ನಿರ್ವಹಿಸ್ತದೆ. ಆದ್ದರಿಂದ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರವನ್ನು ದೊರಕಿಸ್ಲಿಕ್ಕೂ ಸಹ ಈ ಯೋಜನೆ ಒಂದು ಕೆಲಸ ಮಾಡ್ತಾ ಇದೆ. ಪೌಷ್ಟಿಕ ಆಹಾರದೊಂದಿಗೆ ಕೆಲವೊಂದು ಸಪ್ಲಿಮೆಂಟ್ಸ್ ಅನ್ನು ಸಹ ಕೊಡಲಾಗ್ತದೆ. ಅಷ್ಟೇ ಅಲ್ಲದೆ ನೋಡಿ, ಶಿಶು ಅಥವಾ ಮಗು ಚಿಕ್ಕದಿರುವಾಗ ಈ ಅನಿಮಿಯಾ ಒಂದು ಪಾಸಿಬಿಲಿಟಿ ಕಡಿಮೆ ಆಗ್ಬೇಕು ಅಂತಂತಂದ್ರೆ ಆ ಮಗುವಿಗೆ ಸಮರ್ಪಕವಾಗಿ ತಾಯಿಯ ಹಾಲನ್ನ ಕೊಡಬೇಕು ಮತ್ತು ಕಾಂಪ್ಲಿಮೆಂಟರಿ ಫೀಡಿಂಗ್ ಪ್ರಾಕ್ಟೀಸಸ್ ಅಂದ್ರೆ ಹೊರಗಿನ ಮತ್ತಿತರ ಪೌಷ್ಟಿಕ ಆಹಾರಗಳನ್ನು ಕೊಡಬೇಕು ಅಂತಕ್ಕಂಥದ್ದು. ಸೊ ಅದರ ಬಗ್ಗೆನೂ ಈ ಯೋಜನೆ ಗಮನ ಹರಿಸ್ತದೆ. ಅಷ್ಟೇ ಅಲ್ಲದೆ ಫೋರ್ಟಿಫಿಕೇಶನ್ ಆಫ್ ಫುಡ್ ಸ್ಟೇಪಲ್ಸ್ ಅನ್ನು ಸಹ ಇದು ಪ್ರಮೋಟ್ ಮಾಡ್ತದೆ. ಫೋರ್ಟಿಫಿಕೇಶನ್ ಅಂತಂದ್ರೆ ಏನು? ಆಹಾರ ಬಲವರ್ಧನೆ ಅಂತ ಹೇಳಬಹುದು. ಆಹಾರ ಬಲವರ್ಧನೆ ಯಾವ್ಯಾವ್ದು? ಅಕ್ಕಿ, ಗೋಧಿ, ಅದೇ ರೀತಿಯಾಗಿ ಉಪ್ಪಿನಲ್ಲಿ ಅಯೋಡಿನ್ ಅನ್ನ ಆಡ್ ಮಾಡುವಂತಹದ್ದು. ಸೊ ಈ ರೀತಿಯಾಗಿರ್ತಕ್ಕಂತಹ ಆಹಾರ ಬಲವರ್ಧನೆಯ ಬಗ್ಗೆನೂ ಅನಿಮಿಯಾ ಮುಕ್ತ ಭಾರತ ಯೋಜನೆ ಗಮನ ಹರಿಸ್ತದೆ. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು.
ಸರಿ, ಹಾಗಿದ್ರೆ ನೆಕ್ಸ್ಟ್ ಟಾಪಿಕ್ಗೆ ಮೂವ್ ಆಗೋಣ. ಇಸ್ರೋವಿನ 3 ಹೊಸ ಫೆಸಿಲಿಟೀಸ್ನ ಬಗ್ಗೆ ನಾವು ನೋಡೋಣ. ನೋಡಿ, ಇವುಗಳ ಹೆಸರುಗಳನ್ನು ನಾವು ಅತಿ ಹೆಚ್ಚಾಗಿ ಮೋಸ್ಟ್ಲಿ ಇಂಗ್ಲಿಷ್ನಲ್ಲಿ ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. ಯಾಕಂತಂದ್ರೆ ಕನ್ನಡದಲ್ಲಿ ಇವುಗಳನ್ನು ನೆನ್ಪಿಟ್ಕೊಳ್ಳುವಂಥ ಸ್ಕೋಪ್ ಏನಿದೆ ಅದು ತುಂಬಾ ಕಡಿಮೆ ಆಗಿದೆ. ಸೊ ಈ ಒಂದು ಟಾಪಿಕ್ ಏನಿದೆ ಪ್ರಿಲಿಮ್ಸ್ನಲ್ಲಿ ಅಗೇನ್ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸಿಗೂ ಬರುತ್ತೆ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿಗೂ ಬರುವಂತಹ ಒಂದು ಟಾಪಿಕ್ ಇದು, ಆಯ್ತಾ. ಅದೇ ರೀತಿಯಾಗಿ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಿಮಗೆ GS 3 ಅಲ್ಲಿ ಅವೇರ್ನೆಸ್ ಇನ್ ದಿ ಫೀಲ್ಡ್ಸ್ ಆಫ್ ಸ್ಪೇಸ್ ಅಂತಕ್ಕಂಥದ್ದು, ಆಯ್ತಾ. ಅವೇರ್ನೆಸ್ ಇನ್ ದಿ ಫೀಲ್ಡ್ ಆಫ್ ಸ್ಪೇಸ್, ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಏನಾಯ್ತು ಅಂದ್ರೆ ಇತ್ತೀಚೆಗೆ ನಮ್ಮ ಪ್ರಧಾನಿಯವರು ಗಗನಯಾನ್ ಒಂದು ಪ್ರಾಜೆಕ್ಟ್ ಏನಿದೆ ಅದರ ಕೆಲವೊಂದು ಅಂಶಗಳನ್ನ ಪರಿಶೀಲಿಸಲಿಕ್ಕೆ ಹೋದಾಗ 3 ಇಸ್ರೋದ ಹೊಸ ಕೇಂದ್ರಗಳನ್ನ ಇನಾಗರೇಟ್ ಮಾಡಿದ್ರು, ಆಯ್ತಾ. ಸೊ ಆ 3 ಇಸ್ರೋ ಫೆಸಿಲಿಟೀಸ್ ಯಾವುದು ಅಂತಂದ್ರೆ ನೋಡಿ, ಟ್ರೈಸಾನಿಕ್ ವಿಂಡ್ ಟನಲ್, ಇದು ಎಲ್ಲಿದೆ? ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ ಅಲ್ಲಿ ಇದೆ, ಆಯ್ತಾ. ಟ್ರೈಸಾನಿಕ್ ವಿಂಡ್ ಟನಲ್, ಆಯ್ತಾ, ನೆನ್ಪಿಟ್ಕೊಳ್ಳಿ. ನೋಡಿ, ಟ್ರೈಸಾನಿಕ್ ವಿಂಡ್ ಟನಲ್, ವಿಂಡ್ ಅಂತಂದ್ರೆ ಸಮಥಿಂಗ್ ರಿಲೇಟೆಡ್ ಟು ಏರ್ ಅಲ್ವಾ. ಸೊ ಇದರ ಪ್ರಮುಖ ಕಾರ್ಯ ಏನು ಅಂತಂತಂದ್ರೆ ಏರೋಡೈನಾಮಿಕ್ ಕ್ಯಾರೆಕ್ಟರ್ಸ್ ಅನ್ನ ನಮ್ಮ ಇವಾಗ ಫಾರ್ ಎಕ್ಸಾಂಪಲ್ ಒಂದು ರಾಕೆಟ್ ಇದೆ ಅಲ್ವಾ, ಈ ಒಂದು ರಾಕೆಟಿನ ಏರೋಡೈನಾಮಿಕ್ಸ್ ಅಂತಂದ್ರೆ ಇದು ಉಡಾವಣೆ ಆದಾಗ ಗಾಳಿ ಮತ್ತು ವಾಯುವಿನಲ್ಲಿ ಮತ್ತು ಬಾಹ್ಯಾಕಾಶದಲ್ಲಿ ಅದರ ಚಲನವಲನಗಳನ್ನ ಗಮನಿಸಲಿಕ್ಕೆ ಅವುಗಳ ಬಗ್ಗೆ ಟೆಸ್ಟಿಂಗ್ ಅನ್ನ ಮಾಡುವಂತಹ ಒಂದು ಸಂಸ್ಥೆ ಯಾವುದು? ಟ್ರೈಸಾನಿಕ್ ವಿಂಡ್ ಟನಲ್, ಆಯ್ತಾ. ಸೊ ವಾಟ್ ಇಟ್ ಡಸ್, ಇಟ್ ಅಸೆಸಸ್ ದಿ ಏರೋಡೈನಾಮಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಫಾರ್ ದಿ ಆಪ್ಟಿಮಲ್ ಡಿಸೈನ್ ಆಫ್ ದಿ ಸ್ಪೇಸ್ ಕ್ರಾಫ್ಟ್ಸ್ ಅಂತ ಹೇಳಬಹುದು. ಸೊ ಈ ಒಂದು ವಿಂಡ್ ಟನಲ್ ನಲ್ಲಿ ಏನಾಗ್ತದೆ ಗೊತ್ತಾ, ಅಲ್ಲಿನ ಸ್ಪೀಡು ಸಬ್ಸಾನಿಕ್ ನಿಂದ ಸೂಪರ್ ಸಾನಿಕ್ ಅಂತಂದ್ರೆ ಏನು? ಶಬ್ದದ ವೇಗ, ಸರಿನಾ. ಸೊ ಈ ಶಬ್ದದ ವೇಗಕ್ಕಿಂತ ಕಡಿಮೆ ನಾವು ಸಬ್ಸಾನಿಕ್ ಅಂತ ಕರಿತೀವಿ, ಶಬ್ದದ ವೇಗಕ್ಕಿಂತ ಜಾಸ್ತಿ ಇರೋದನ್ನ ಸೂಪರ್ ಸಾನಿಕ್ ಅಂತ ಕರಿತೀವಿ. ಸೊ ಈ ಎರಡೂ ಸ್ಪೀಡ್ಗಳನ್ನ ಜನರೇಟ್ ಮಾಡುವಂತ ಕೆಪಾಸಿಟಿ ನಮ್ಮ ಟ್ರೈಸಾನಿಕ್ ವಿಂಡ್ ಟನಲ್ ಹೊಂದಿದೆ, ಆಯ್ತಾ. ಸೊ ಅಷ್ಟೇ ಅಲ್ಲದೆ ಇದು ನಮ್ಮ ಭಾರತಕ್ಕೆ ಆತ್ಮನಿರ್ಭರತೆಯನ್ನ ಕೆಲವೊಂದು ಆಸ್ಪೆಕ್ಟ್ಸ್ ಅಲ್ಲಿ ಕೊಡ್ತದೆ. ಅದು ಯಾವುದು ಅಂತಂದ್ರೆ ಉಪಗ್ರಹ ಉಡಾವಣಾ ವಾಹನಗಳು ಅಥವಾ ರಾಕೆಟ್ಗಳೇನಿವೆ ಅವುಗಳನ್ನ ಟೆಕ್ನಾಲಜಿಕಲಿ ಡೆವಲಪ್ ಮಾಡಲಿಕ್ಕೆ ಒಂದು ಸೆಲ್ಫ್ ರಿಲಯನ್ಸ್ ಅನ್ನು ಕೊಡುವಂತಹ ಒಂದು ಸಂಸ್ಥೆ ಟ್ರೈಸಾನಿಕ್ ವಿಂಡ್ ಟನಲ್. ಯಾಕೆ ನೋಡಿ, ಈ ಒಂದು ಸ್ಪೇಸ್ ಕ್ರಾಫ್ಟಿನ ಏರೋಡೈನಾಮಿಕ್ಸ್ ಎಷ್ಟು ಇಂಪ್ರೂವ್ ಆಗ್ತದೋ ಆ ಒಂದು ಸ್ಪೇಸ್ ಕ್ರಾಫ್ಟಿನ ಫ್ಲೈಟ್ಸ್ ಅಷ್ಟು ಇಂಪ್ರೂವ್ ಆಗುವಂಥದ್ದು ಅಲ್ವಾ. ಸೊ ಆದ್ದರಿಂದ ನೆಕ್ಸ್ಟ್ ಇಂಟಿಗ್ರೇಷನ್ ಫೆಸಿಲಿಟಿ ಫಾರ್ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ನೋಡಿ, ಇಂಟಿಗ್ರೇಷನ್ ಫೆಸಿಲಿಟಿ ಯಾವುದಕ್ಕೆ? ನಮ್ಮ PSLVಗಳಿಗೆ. PSLV ಅಂತಂದ್ರೆ ಏನು ಅಂತಕ್ಕಂಥದ್ದನ್ನು ನಾವು ಇವಾಗ ನೋಡೋಣ ಸ್ವಲ್ಪ ಹೊತ್ತರಲ್ಲಿ. ಸೊ ಇಂಟಿಗ್ರೇಷನ್ ಫೆಸಿಲಿಟಿ ಅಂದ್ರೆ ಹೆಸರೇ ಹೇಳ್ತಾ ಇದೆ. ಏನ್ ಮಾಡ್ತಾ ಇದೆ ಅಂದ್ರೆ ಇಸ್ರೋಗೆ ಈ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಗಳನ್ನ ಹೆಚ್ಚೆಚ್ಚು ಪ್ರೊಡ್ಯೂಸ್ ಮಾಡಲಿಕ್ಕೆ ಎಂಕರೇಜ್ ಮಾಡೋಲಿಕ್ಕೆ ಈ ಒಂದು ಸೆಂಟರ್, ಆಯ್ತಾ. ಅಪ್ ಟು 15 ರಾಕೆಟ್ ಗಳನ್ನ PSLV ಲಾಂಚ್ ವೆಹಿಕಲ್ಸ್ ಅನ್ನ ಅಸೆಂಬಲ್ ಮಾಡಬೇಕು ಅಥವಾ ದೇಶಕ್ಕೆ ನೀಡಬೇಕು ಅಂತಕ್ಕಂತಹ ಒಂದು ಕಾರ್ಯಕ್ಕೆ ಈ ಇಂಟಿಗ್ರೇಷನ್ ಫೆಸಿಲಿಟಿ ಸಹಾಯಕರವಾಗಿದೆ, ಆಯ್ತಾ. ಅಷ್ಟೇ ಅಲ್ಲದೆ ಸೆಮಿ ಕ್ರಯೋಜೆನಿಕ್ ಇಂಟಿಗ್ರೇಟೆಡ್ ಎಂಜಿನ್ ಅಂಡ್ ಸ್ಟೇಜ್ ಟೆಸ್ಟ್ ಫೆಸಿಲಿಟಿ, ಆಯ್ತಾ. ಕ್ರಯೋಜೆನಿಕ್ ಅಂತಂತಂದ್ರೇನು? ಕ್ರಯೋ ಅಂದ್ರೆ ಲಿಕ್ವಿಡ್ ಫ್ಯೂಯಲ್ ಅಂತ ಕರೀತೇವೆ, ಆಯ್ತಾ. ಅಂದ್ರೆ ದ್ರವ ರೂಪದಲ್ಲಿರ್ತಕ್ಕಂತಹ ಒಂದು ಇಂಧನವನ್ನ ಕ್ರಯೋಜೆನಿಕ್ ಫ್ಯೂಯಲ್ ಅಂತ ಕರೀತೇವೆ. ಸೊ ಈ ಸೆಮಿ ಕ್ರಯೋಜೆನಿಕ್ ಇಂಟಿಗ್ರೇಟೆಡ್ ಎಂಜಿನ್ ಮತ್ತು ಸ್ಟೇಜ್ ಟೆಸ್ಟ್ ಫೆಸಿಲಿಟಿ ಏನು ನೋಡಿ, ಇಲ್ಲಿ ಎಂಜಿನ್ ಮತ್ತು ಕೆಲವೊಂದು ರಾಕೆಟಿನ ಹಂತಗಳನ್ನ ಟೆಸ್ಟ್ ಮಾಡಲಾಗ್ತದೆ. ಸೊ ಇದು ಎಲ್ಲಿದೆ ಅಂತಂತಂದ್ರೆ ಮಹೇಂದ್ರಗಿರಿ, ತಮಿಳುನಾಡುವಿನಲ್ಲಿದೆ. ಇದು ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಲ್ಲಿದೆ, ಆಯ್ತಾ. ಇದು ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಅಲ್ಲಿದೆ. ಸೊ ಈ ಸೆಮಿ ಕ್ರಯೋಜೆನಿಕ್ ಇಂಟಿಗ್ರೇಟೆಡ್ ಎಂಜಿನ್ ಮತ್ತು ಸ್ಟೇಜ್ ಟೆಸ್ಟ್ ಫೆಸಿಲಿಟಿಯ ಕೆಲಸ ಏನು ಅಂತಂತಂದ್ರೆ ಈ SCE 2000 ಸೆಮಿ ಕ್ರಯೋಜೆನಿಕ್ ಎಂಜಿನ್ಸ್ ಏನಿದೆ ಅವುಗಳ ಒಂದು ಕೆಪಬಿಲಿಟೀಸ್ ಅನ್ನ, ಅವುಗಳ ಒಂದು ಪೊಟೆನ್ಷಿಯಲ್ ಅನ್ನ ಟೆಸ್ಟ್ ಮಾಡೋದು. ಈ ಒಂದು SEC 2000 ಸೆಮಿ ಕ್ರಯೋಜೆನಿಕ್ ಎಂಜಿನ್ ಏನಿದೆ ಇದು ರಿಫೈನ್ಡ್ ಕೆರೋಸಿನ್, ನಮ್ಮ ಈ ಸೀಮೆ ಎಣ್ಣೆ ಅಥವಾ ಏನಂತ ಕರಿತೀವಿ ನಾವು, ಸೀಮೆ ಎಣ್ಣೆ ಅಂತಾನೆ ಕರಿತೀವಲ್ವಾ. ಸೊ ಈ ಸೀಮೆ ಎಣ್ಣೆನ ಸ್ವಲ್ಪ ಮಾಡಿಫೈ ಮಾಡಿ ಇಸ್ರೋಸೀನ್ ಅಂತಕ್ಕಂಥ ಹೆಸರಿನಲ್ಲಿ ಈ ಇಂಧನವನ್ನು ಬಳಸಲಾಗ್ತದೆ. ಯಾವ ಒಂದು ಎಂಜಿನ್ಗಳಿಗೆ? SCE 2000 ಸೆಮಿ ಕ್ರಯೋಜೆನಿಕ್ ಎಂಜಿನ್ಗೆ, ಸರಿನಾ, ಮತ್ತು ಲಿಕ್ವಿಡ್ ಆಕ್ಸಿಜನ್ ಅನ್ನ.
ಸೊ ಇವುಗಳ ಕುರಿತಾಗಿರ್ತಕ್ಕಂತಹ ಒಂದು ಸೆಂಟರ್ ಯಾವುದು ಅಂದ್ರೆ ಸೆಮಿ ಕ್ರಯೋಜೆನಿಕ್ ಇಂಟಿಗ್ರೇಟೆಡ್ ಎಂಜಿನ್ ಮತ್ತು ಸ್ಟೇಜ್ ಟೆಸ್ಟ್ ಫೆಸಿಲಿಟಿ. ಸರಿ, ಹಾಗಿದ್ರೆ ಇವಾಗ ಪ್ರಧಾನಿ ಮಂತ್ರಿಯವರು ಯಾಕೆ ಅಲ್ಲಿಗೆ ಹೋಗಿದ್ರು ಅಂತಂದ್ರೆ, ಪ್ರಧಾನ ಮಂತ್ರಿಯವರು ಯಾಕೆ ಅಲ್ಲಿಗೆ ಹೋಗಿದ್ರು ಈ ಒಂದು ಇದಕ್ಕೆ ಅಂದ್ರೆ ಪ್ರಮುಖವಾಗಿ ಗಗನಯಾನ ಈ ಒಂದು ಯೋಜನೆಯ ಏನು ಎಷ್ಟು ಅಪ್ಡೇಟ್ ಏನಿದೆ ಅಂತಕ್ಕಂಥದನ್ನ ತಿಳ್ಕೊಳ್ಳಿಕ್ಕೆ. ಸೊ ಈ ಗಗನಯಾನ ಯೋಜನೆ ಏನಿದೆ 2025ರಲ್ಲಿ ಉಡಾವಣೆ ಆಗುವಂತಹ ಒಂದು ಸಾಧ್ಯತೆ ಇದೆ. ಇದರ ಪ್ರಮುಖ ಉದ್ದೇಶ ಏನು ಅಂತಂತಂದ್ರೆ ಮಾನವರನ್ನ ಅಥವಾ ಎಸ್ಪೆಷಲಿ ಭಾರತೀಯರನ್ನ ಬಾಹ್ಯಾಕಾಶಕ್ಕೆ ಕರೆದೊಯ್ಯುವಂತಹ ಒಂದು ಯೋಜನೆ ಇದು. ನೋಡಿ, ಈ ಒಂದು ಪ್ರಾಜೆಕ್ಟಿನ ಪ್ರಮುಖ ಉದ್ದೇಶ ಏನಿದೆ ಅಂತಂತಂದ್ರೆ ಮಾನವ ಅಂತರಿಕ್ಷ ಹಾರಾಟದ ಸಾಮರ್ಥ್ಯವನ್ನು ಪ್ರದರ್ಶಿಸೋದು. ಆಯ್ತಾ? ಸೊ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಕೆಪಬಿಲಿಟೀಸ್ ಅನ್ನ, ಭಾರತದ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಕೆಪಬಿಲಿಟೀಸ್ ಅನ್ನ ಪರೀಕ್ಷಿಸಲಿಕ್ಕೆ ಈ ಒಂದು ಗಗನಯಾನ ಇದನ್ನ 3 ಹಂತಗಳಲ್ಲಿ ಮಾಡಲಾಗ್ತದೆ. ಆಯ್ತಾ? ಫಸ್ಟ್ ಸ್ಟೇಜ್ ಏನಿದೆ ಇದರಲ್ಲಿ ಕೇವಲ ಲಾಂಚ್ ವೆಹಿಕಲ್ ಏನಿದೆ ಅದರ ಒಂದು ಟೆಸ್ಟಿಂಗ್ ಅನ್ನ ಮಾಡಲಾಗ್ತದೆ. ಅಂದ್ರೆ ಈ ಒಂದು ಲಾಂಚ್ ವೆಹಿಕಲ್ ಉಡಾವಣೆಯಾಗಿ ಆ ಒಂದು ಡಿಸ್ಟೆನ್ಸ್ ಅನ್ನ ರೀಚ್ ಆಗಿ ಮತ್ತೆ ವಾಪಸ್ ಬರಬಹುದಾ ಸೇಫ್ ಆಗಿ ಇಲ್ವಾ ಅಂತಕ್ಕಂಥದ್ದು ಪ್ರಥಮ ಸ್ಟೇಜು. ಸೊ ಸ್ಟೇಜ್ 2 ಎರಡನೇ ಹಂತದಲ್ಲಿ ಏನಾಗ್ತದೆ ಅಂತಂತಂದ್ರೆ ವ್ಯೋಮಿತ್ರ ಅಂತಕ್ಕಂತಹ ಹ್ಯೂಮನಾಯ್ಡ್ ರೋಬೋಟ್ಸ್ಗಳನ್ನ, ಆಯ್ತಾ, ಹ್ಯೂಮನಾಯ್ಡ್ ರೋಬೋಟ್ಗಳನ್ನ ಬಾಹ್ಯಾಕಾಶಕ್ಕೆ ಈ ಲಾಂಚ್ ವೆಹಿಕಲ್ಗಳಲ್ಲಿ ಕಳಿಸಲಾಗ್ತದೆ. 3ನೇ ಹಂತದಲ್ಲಿ ಏನಿದೆ ನಮ್ಮ ಮಾನವರನ್ನ ಅಥವಾ ಭಾರತೀಯರನ್ನ ಈ ಒಂದು ಉಡಾವಣಾ ಯೋಜನೆ ಏನಿದೆ ಬಾಹ್ಯಾಕಾಶಕ್ಕೆ ತೆಗೆದುಕೊಂಡು ಹೋಗಲಾಗ್ತದೆ. ಸರಿನಾ? ಸೊ ಇದು ನಮ್ಮ ಗಗನಯಾನ ಮಿಷನ್ ಕುರಿತು. ಮತ್ತೆ ನ್ಯೂಸ್ ಅಲ್ಲಿ ಬಂದೇ ಬರುತ್ತೆ. ಯಾಕಂತಂದ್ರೆ ಇನ್ನು ಟೆಸ್ಟಿಂಗ್ ಅದು 2-3 ಸ್ಟೇಜ್ಗಳ ಟೆಸ್ಟಿಂಗ್ ಗಳಾಗಬೇಕು. ಫೈನಲ್ ಇದು ಆಗುವವರೆಗೂ ಇದು ನ್ಯೂಸ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಅದನ್ನ ಕಂಟಿನ್ಯೂಸ್ಲಿ ನಾವು ರಿಪಿಟೇಟಿವ್ ಆಗಿ ನೋಡ್ತಾನೆ ಇರ್ತೀವಿ. ಸೊ ಈ ಒಂದು ಲಾಂಚ್ ವೆಹಿಕಲ್ ಯಾವುದು ಅಂತಂದ್ರೆ GSLV Mach 3 ಅಥವಾ ಲಾಂಚ್ ವೆಹಿಕಲ್ LVM-3 ಅಂತಕ್ಕಂಥದ್ದು. ಸರಿನಾ? ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ವ್ಯೋಮಿತ್ರ ಅಂತಂತಂದ್ರೆ ಒಂದು ಹ್ಯೂಮನಾಯ್ಡ್ ರೋಬೋಟ್, ಅದನ್ನ 2ನೇ ಅನ್ಕ್ರೂವ್ಡ್ ಗಗನಯಾನ್ ಮಿಷನ್ ನಲ್ಲಿ ತಗೊಂಡ್ಕೊಂಡು ಹೋಗಲಾಗ್ತದೆ. ಯಾಕೆ ಅಂತಂದ್ರೆ ಮೈಕ್ರೋ ಗ್ರಾವಿಟಿ ಎಕ್ಸ್ಪೆರಿಮೆಂಟ್ ಗಳನ್ನ ನೋಡ್ಲಿಕ್ಕೆ ಮತ್ತು ಈ ಮಾಡ್ಯೂಲ್ ಪ್ಯಾರಾಮೀಟರ್ಸ್ ಏನಿವೆ ಅವುಗಳನ್ನ ಮಾನಿಟರ್ ಮಾಡ್ಲಿಕ್ಕೆ ಆಗ್ಬಹುದಲ್ವಾ? ಸರಿ, ಹಾಗಿದ್ರೆ PSLV ಕುರಿತಾಗಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನ ಕ್ವಿಕ್ ಆಗಿ ನೋಡ್ಬಿಡೋಣ. PSLV ಏನಿದೆ ಇದು 3rd ಜನರೇಷನ್ ಲಾಂಚ್ ವೆಹಿಕಲ್ ಆಫ್ ಇಂಡಿಯಾ. ಆಯ್ತಾ? ಫಸ್ಟ್ ಅಂಡ್ ಸೆಕೆಂಡ್ ಯಾವುದು ಅಂತಕ್ಕಂಥದ್ದನ್ನ ನೀವು ನೋಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಮಾಡ್ತೀರಲ್ವಾ? ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. PSLV ಏನಿದೆ ಇದು 3ನೇ ಜನರೇಷನ್ ಲಾಂಚ್ ವೆಹಿಕಲ್ಸ್. ಸೊ ಫಸ್ಟ್ ಇದರ ಒಂದು ವಿಶೇಷತೆ ಏನು ಅಂತಂದ್ರೆ ಈ PSLV ಲಾಂಚ್ ವೆಹಿಕಲ್ಗಳೇ ಪ್ರಪ್ರಥಮವಾಗಿ ಏನು ಲಿಕ್ವಿಡ್ ಸ್ಟೇಜಸ್ ಅನ್ನ ಹೊಂದಿರತಕ್ಕಂಥ ಭಾರತೀಯ ಲಾಂಚ್ ವೆಹಿಕಲ್ಗಳಲ್ಲಿ ಪ್ರಪ್ರಥಮವಾಗಿ ಬರುವಂತಹದ್ದು ಯಾವುದು ಅಂದ್ರೆ PSLV. ಆಯ್ತಾ? ಸೊ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಇದರ ಹೆಸರು. ಸೊ ಫಸ್ಟ್ ಆಫ್ ಆಲ್ ಏನಾಯ್ತು ಅಂತಂದ್ರೆ PSLV 1994 ಅಕ್ಟೋಬರ್ನಲ್ಲಿ ಪ್ರಥಮವಾಗಿ ಉಡಾವಣೆಯನ್ನ ಕಂಡು. ಸೊ ಅದಾದ ನಂತರ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಮುಖ್ಯವಾಗಿರ್ತಕ್ಕಂತಹ ಒಂದು ಲಾಂಚ್ ವೆಹಿಕಲ್ ಆಗಿದೆ. ಇದರಲ್ಲಿ ಎಷ್ಟು ಹಂತಗಳಿವೆ ಅಂತಕ್ಕಂಥದ್ದನ್ನ ನೋಡಿ. 4 ಹಂತಗಳಲ್ಲಿ ಈ ಒಂದು ಲಾಂಚ್ ವೆಹಿಕಲ್ ಅನ್ನು ನೀವು ಗಮನಿಸಬಹುದು. ಅಷ್ಟೇ ಅಲ್ಲದೆ ಇದರ ಕೆಲವೊಂದು ಪ್ರಮುಖ ಮಿಷನ್ಗಳು ಯಾವುದು ಅಂದ್ರೆ ಚಂದ್ರಯಾನ 1, ಮಂಗಳಯಾನ 1, ಆಯ್ತಾ, ಮತ್ತೆ ಆಸ್ಟ್ರೋಸ್ಯಾಟ್ ಅಂತಕ್ಕಂತಹ ಸ್ಯಾಟಲೈಟ್ಗಳು ಇವೆಲ್ಲವನ್ನು ಸಹ PSLVನೇ ಲಾಂಚ್ ಮಾಡಿರುವಂತಹದ್ದು. ಅದೇ ರೀತಿಯಾಗಿ ಇದಕ್ಕೆ ಒಂದು ಹೆಸರನ್ನು ಕೊಡ್ತಾರೆ, ವರ್ಕ್ ಹಾರ್ಸ್ ಆಫ್ ಇಸ್ರೋ ಅಂತ. ಆಯ್ತಾ? ಯಾವುದು ವರ್ಕ್ ಹಾರ್ಸ್ ಆಫ್ ಇಸ್ರೋ ಅಂತ ನಿಮಗೆ ಕ್ವೆಶನ್ ಬಂದ್ರೆ PSLV ಅಂತಕ್ಕಂಥದ್ದು ನೀವು ಕಣ್ಣು ಮುಚ್ಕೊಂಡು ಹೇಳ್ಬಹುದು. ಸರಿನಾ? ಸೊ ಇದು ನಮ್ಮ ಇಸ್ರೋ ಮತ್ತು PSLV ಮತ್ತು ಗಗನಯಾನದ ಕುರಿತಾಗಿತ್ತು. ನೆಕ್ಸ್ಟ್ ಟ್ರೆಜರಿ ಬಿಲ್ಸ್ ಅಂತಕ್ಕಂತಹ ಒಂದು ವರ್ಡ್ ನ್ಯೂಸ್ ಅಲ್ಲಿ ಇತ್ತು. ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅಂತ ನೋಡೋದಕ್ಕಿಂತ ಮುಂಚೆ ಸಿಲೆಬಸ್ ಅಲ್ಲಿ ನಮಗೆ ಪ್ರಿಲಿಮ್ಸ್ಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇದು ಸಂಬಂಧಪಟ್ಟಿದೆ. ಅದೇ ರೀತಿ ಎಕನಾಮಿಕ್ಸ್ ನ ಬ್ರಾಡ್ ಸಬ್ಜೆಕ್ಟಿನ ಅಡಿಯಲ್ಲಿ ಈ ಒಂದು ಟಾಪಿಕ್ ಬರುವಂತಹದ್ದು. ಇತ್ತೀಚೆಗೆ ಸರ್ಕಾರ ಏನು ಹೇಳ್ತು ಅಂತಂದ್ರೆ ತನ್ನ ಟ್ರೆಷರಿ ಬಿಲ್ಸ್ ನ ಮುಖಾಂತರ ಸಾಲವನ್ನ ಪಡೆಯುವುದನ್ನ ಈ ಒಂದು ಫಿನಾನ್ಷಿಯಲ್ ಇಯರ್ಗೆ ಅಥವಾ ಕರೆಂಟ್ ಫಿಸ್ಕಲ್ ಇಯರ್ಗೆ ಅವರು ನಿಲ್ಲಿಸ್ತಾರೆ ಅಂತಕ್ಕಂಥದ್ದಷ್ಟೇ ನ್ಯೂಸ್ ಅಲ್ಲಿ ಇತ್ತು. ಸರಿ, ಹಾಗಿದ್ರೆ ಟ್ರೆಷರಿ ಬಿಲ್ಸ್ ಅಂತಂತಂದ್ರೆ ಏನು ಅಂತಕ್ಕಂತಹದನ್ನ ನಾವು ಕ್ವಿಕ್ ಆಗಿ ನೋಡ್ಬಿಡೋಣ. ಇದು ನೋಡಿ, ಫಸ್ಟ್ ಆಫ್ ಆಲ್ ಬಾಂಡ್ ಅಂತಂದ್ರೆ ಏನು ಅಂತಕ್ಕಂಥದನ್ನ ನಾವು ಡಿಸ್ಕಸ್ ಮಾಡೋಣ ಟ್ರೆಷರಿ ಬಿಲ್ಸ್ ಅನ್ನ ನೋಡೋದಕ್ಕಿಂತ ಮುಂಚೆ. ಸೊ ನಾನಾಯ್ತಾ?
ಸೊ ನನ್ನ ಒಂದು ಕಂಪನಿ ಇದೆ, ಎ ಅಂತಕ್ಕಂತಹ ಒಂದು ಕಂಪನಿ. ಸೊ ನನಗೆ ಈ ಎ ಅಂತಕ್ಕಂತಹ ಕಂಪನಿಗೆ ಏನ್ ಬೇಕು ಅಂತಂತಂದ್ರೆ ₹100 ಹೂಡಿಕೆ ಬೇಕು, ಅಂದ್ರೆ ಇನ್ವೆಸ್ಟ್ಮೆಂಟ್ ಬೇಕು. ಸೊ ನಾನೇನ್ ಮಾಡ್ತೇನೆ, ಒಂದು ಬಾಂಡ್ ಅನ್ನ ಕೊಡ್ತೇನೆ, ಸರಿನಾ. ಸೊ ಈ ಬಾಂಡಿನ ಬೆಲೆ ಎಷ್ಟು ಅಂತಂತಂದ್ರೆ ₹100. ಸೊ ಈಗ ನೀವಿಲ್ಲಿದ್ದೀರಾ, ಸೊ ಇದು ನೀವು ಅಂತ ತಿಳ್ಕೊಳ್ಳಿ, ಪುಸ್ತಕದ ಜೊತೆಗೆ ಯಾವಾಗ್ಲೂ ಓದ್ತಾ ಇದ್ದೀರಾ, ಓಕೆನಾ. ಸೊ ನೀವೇನ್ ನಾನ್ ನಿಮ್ಮ ಹತ್ರ ಬರ್ತೇನೆ, ಎಕ್ಸ್ಕ್ಯೂಸ್ ಮೀ ಸರ್ ಮೇಡಮ್, ನಿಮ್ಮ ಹತ್ರ ₹100 ಇದೆಯಾ? ನೀವ್ ಹೇಳ್ತೀರಾ ಯಾಕೆ? ನೋಡಿ, ನಂದು ಕಂಪನಿ ಎ ಅಂತಕ್ಕಂಥದ್ದೊಂದಿದೆ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆ ಬೇಕಾಗಿದೆ ₹100. ಸೊ ನೀವು ನನಗೆ ₹100 ಕೊಟ್ರೆ ನಾನೇನ್ ಮಾಡ್ತೇನೆ, ನಿಮಗೆ ಒಂದು ಬಾಂಡ್ ಅನ್ನ ಕೊಡ್ತೇನೆ. ಈ ಬಾಂಡಿನ ಫೇಸ್ ವ್ಯಾಲ್ಯೂ ಅಷ್ಟು ₹100. ಇದರ ಒಂದು ಮೆಚುರಿಟಿ ಪೀರಿಯಡ್ ಏನಿದೆ ಅಂದ್ರೆ 2 ವರ್ಷಗಳ ನಂತರ ನೀವು ಈ ಬಾಂಡ್ ಅನ್ನ ನನಗೆ ಕೊಟ್ರೆ ನಾನೇನ್ ಮಾಡ್ತೇನೆ, ಪರ್ 1 ವರ್ಷಕ್ಕೆ ಇಂಟ್ರೆಸ್ಟ್ ರೇಟು 10% ರೀತಿಯಾಗಿ ಕೊಡ್ತಾ ಹೋಗ್ತೇನೆ ಅಂತ. ಅಂದ್ರೆ 2 ವರ್ಷದ ಇವಾಗ ನೀವು ನನಗೆ ₹100 ಕೊಟ್ರೆ ಆಫ್ಟರ್ 2 ಇಯರ್ಸ್ ನಿಮಗೆ ಎಷ್ಟು ಸಿಗುತ್ತೆ ಸ್ನೇಹಿತರೆ? ₹100 ಜೊತೆಗೆ ₹20 ಸಿಗುತ್ತಲ್ವಾ, ₹120 ನಿಮಗೆ ರಿಟರ್ನ್ ಅಲ್ಲಿ ಬರುತ್ತೆ, ಕರೆಕ್ಟಾ. ಸೊ ನೀವು ₹100 ಕೊಡ್ತೀರಾ, ನಾನು ನಿಮಗೆ ಬಾಂಡ್ ಕೊಡ್ತೇನೆ. ದಿಸ್ ಈಸ್ ಹೌ ದಿ ಬಾಂಡ್ ಮಾರ್ಕೆಟ್ ವರ್ಕ್ಸ್ ಅಲ್ವಾ. ಸೊ ಇಲ್ಲೇನ್ ಮಾಡೋಣ, ಇವಾಗ ನನ್ನನ್ನು ನಾನು ಬದಲಾಯಿಸಿಕೊಂಡು ಸರ್ಕಾರವನ್ನ ನಾನಿಲ್ಲಿ ಹೇಳ್ತೇನೆ, ಸರಿನಾ. ಸೊ ಇಲ್ಲಿ ಸರ್ಕಾರ ಒಂದು ಬಾಂಡಿನ ಮೂಲಕ ತನ್ನ ಸಾಲವನ್ನ ಪಡಿತಾ ಇದ್ರೆ ಅದನ್ನ ನಾವು ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಕರಿತೇವೆ, ಆಯ್ತಾ. ಈಗ ಈ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಅನೇಕ ವಿಧಗಳಿವೆ. ಶಾರ್ಟ್ ಟರ್ಮ್ಸ್ ಇದೆ ಮತ್ತು ಲಾಂಗ್ ಟರ್ಮ್ ಇದೆ. ಶಾರ್ಟ್ ಟರ್ಮ್ ಅಂದ್ರೆ 1 ವರ್ಷಕ್ಕಿಂತ ಕಡಿಮೆ ಮೆಚುರಿಟಿ ಪೀರಿಯಡ್. ಇಲ್ಲಿ 2 ವರ್ಷ ಇದೆ ಅಲ್ವಾ, ಅದನ್ನೇ ತಾನೇ ನಾವು ಮೆಚುರಿಟಿ ಪೀರಿಯಡ್ ಅಂತದ್ದು. ಅದನ್ನ 1 ವರ್ಷದ ಕಡಿಮೆ ಇದ್ರೆ ಅದನ್ನ ಶಾರ್ಟ್ ಟರ್ಮ್ ಬಾಂಡ್ಸ್ ಅಂತ ಕರಿತೀವಿ. 1 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ನಾವು ಲಾಂಗ್ ಟರ್ಮ್ ಬಾಂಡ್ಸ್ ಅಂತ ಕರಿತೀವಿ. ಈ ಶಾರ್ಟ್ ಟರ್ಮ್ ಬಾಂಡ್ಸ್ ಗಳಲ್ಲೂ ಅನೇಕ ವಿಧಗಳಿವೆ. ಪ್ರಮುಖವಾಗಿ ಅವುಗಳನ್ನ ಇನ್ ಜನರಲ್ ಏನಂತ ಕರಿತೀವಿ ನಾವು ಅಂದ್ರೆ ಟ್ರೆಜರಿ ಬಿಲ್ಸ್ ಅಂತ ಕರಿತೀವಿ. ಸೊ ಈ ಟ್ರೆಜರಿ ಬಿಲ್ಸಿನ ವಿಶೇಷತೆ ಏನು ಅಂತಂದ್ರೆ ಇವುಗಳಲ್ಲಿ ಈ ಒಂದು ಇಂಟ್ರೆಸ್ಟ್ ರೇಟ್ ಏನಿದೆ ಅಲ್ವಾ, 10% ಇಂಟ್ರೆಸ್ಟ್ ರೇಟ್, ಅದು ಇರುವುದೇ ಇಲ್ಲ. ಸೊ ಟ್ರೆಜರಿ ಬಿಲ್ಸ್ ಹೇಗೆ ವರ್ಕ್ ಮಾಡುತ್ತೆ ಅಂತಂದ್ರೆ, ಇಲ್ಲಿ ಸರ್ಕಾರ ಇದೆ, ಒಂದು ಬಾಂಡ್ ಇದೆ, ಆಯ್ತಾ. ಇದರ ಒಂದು ಫೇಸ್ ವ್ಯಾಲ್ಯೂ ಏನಿದೆ ₹100 ಇದೆ. ಬಟ್ ಅವ್ರು ಏನ್ ಮಾಡ್ತಾರೆ ಅಂತಂತಂದ್ರೆ ಸೇಲ್ ಮಾಡುವಾಗ ಅಥವಾ ನಿಮಗೆ ಮಾರುವಾಗ ನಿಮಗೆ ₹90 ಮಾರ್ತಾರೆ, ಆಯ್ತಾ. ₹90 ಮಾರ್ತಾರೆ, ಕೇವಲ 91 ದಿನಗಳ ಒಂದು ಬಾಂಡ್ ಅಂತ ತಿಳಿದುಕೊಳ್ಳೋಣ. ಸೊ ನಿಮಗೆ 91 ದಿನಗಳ ನಂತರ ಈ ಒಂದು ಬಾಂಡ್ ಅನ್ನ ನೀವು ಹೋಗಿ ಸರ್ಕಾರಕ್ಕೆ ವಾಪಸ್ ಡೆಪಾಸಿಟ್ ಮಾಡಿದ್ರೆ ಅಥವಾ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಸಿಗುವಂತ ಮೊತ್ತ ಎಷ್ಟು? ₹100, ಕರೆಕ್ಟಾ. ಸೊ ಇಲ್ಲಿ ಟ್ರೆಜರಿ ಬಿಲ್ಸ್ನ ಅರ್ಥ ಏನು ಅಂತಂದ್ರೆ ಇವುಗಳಲ್ಲಿ ಇಂಟ್ರೆಸ್ಟ್ ರೇಟ್ ಇರುವುದಿಲ್ಲ ಮತ್ತು ಇವುಗಳನ್ನ ತಮ್ಮ ಫೇಸ್ ವ್ಯಾಲ್ಯೂಗಿಂತ ಕಡಿಮೆ ಅಥವಾ ಡಿಸ್ಕೌಂಟೆಡ್ ಫೇಸ್ ವ್ಯಾಲ್ಯೂಗೆ ಕೊಡಲಾಗ್ತದೆ, ಆಯ್ತಾ. ಸೊ ನೀವು ಅದನ್ನ ರಿನ್ಯೂ ಮಾಡಿಸ್ಕೊಳ್ಳುವಾಗ ಅಥವಾ ಇವುಗಳನ್ನ ನೀವು ರಿಡೀಮ್ ಮಾಡಿಸ್ಕೊಳ್ಳುವಾಗ ಏನ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಫೇಸ್ ವ್ಯಾಲ್ಯೂವಿನ ಹಣ ಸಿಗ್ತದೆ. ಇದನ್ನ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗ್ಲಿ ಗೊತ್ತಾಗುತ್ತೆ ಅಂತ ತಿಳ್ಕೊತೀವಿ. ಅದಕ್ಕೆ ಇದನ್ನ ನೋ ಕೂಪನ್ ಬಾಂಡ್ಸ್ ಅಥವಾ 0 ಕೂಪನ್ ಬಾಂಡ್ಸ್ ಅಂತಾನು ಹೇಳ್ತೇವೆ, ಆಯ್ತಾ. ಸೊ ಯಾವಾಗ್ಲೂ ನೋಡಿ ಇದರ ರೇಟ್ ಏನಿದೆ ಈ ಎರಡು ಪ್ರೈಸ್ ಗಳ ನಡುವೆ ವೇರಿ ಆಗ್ತಾ ಇರ್ತದೆ. ಸೊ ಇವುಗಳ ಮೆಚುರಿಟಿ ಪೀರಿಯಡ್ ಜನರಲಿ 3 ವಿಧಗಳದ್ದು ನೋಡ್ತೇವೆ: 91 ದಿನ, 182 ದಿನ, 365 ದಿನ. ಅಂದ್ರೆ 3 ತಿಂಗಳು, 6 ತಿಂಗಳು ಮತ್ತು 12 ತಿಂಗಳಿಗೆ ಒಂದ್ ಸ್ವಲ್ಪ ಕಡಿಮೆ, ಆಯ್ತಾ. ಪ್ಲೀಸ್ ನೋಟ್ 3, 6 ಮತ್ತೆ 8 ಇಲ್ಲ ಅಥವಾ 9 ಇಲ್ಲ, ಸರಿನಾ. 91, 182 ಮತ್ತು 364. ಸಿಮಿಲರ್ಲಿ ಮತ್ತೆ ನೋಡಿ ಇಲ್ಲಿ ಗವರ್ನಮೆಂಟ್ ಏನಿದೆ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ನ ಥ್ರೂನು ಲೋನ್ ಅನ್ನ ತೆಗೆದುಕೊಳ್ತದೆ. ಆದ್ರೆ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಏನಿದೆ ಜನರಲಿ 1 ರಿಂದ 5 ವರ್ಷಗಳ ಮೆಚುರಿಟಿ ಪೀರಿಯಡ್ ಅನ್ನ 1 ರಿಂದ 50 ವರ್ಷಗಳ ಮೆಚುರಿಟಿ ಪೀರಿಯಡ್ ಅನ್ನು ಹೊಂದಿರುತ್ತದೆ, ಆಯ್ತಾ. ಇವುಗಳಲ್ಲಿ ಒಂದು ಇಂಟ್ರೆಸ್ಟ್ ರೇಟು ಇರುತ್ತೆ ಮತ್ತು ಸಾವರಿನ್ ಗ್ಯಾರಂಟಿ, 2 ವಿಧವಾದ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಇಲ್ಲಿ ನಿಮಗೆ ಕೊಡಲಾಗ್ತದೆ ಅಂತಕ್ಕಂತಹದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಸರಿನಾ. ಸೊ ನೆಕ್ಸ್ಟ್ ನೋಡೋಣ ನಾವು ಎಕಾನಾಮಿಕ್ಸ್ ಟಾಪಿಕ್ಸ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಆದ್ದರಿಂದ ನೀವು ಅವುಗಳನ್ನ ಬಹಳಷ್ಟು ಗಮನದಲ್ಲಿ ಇಟ್ಕೊಂಡು ಓದ್ಬೇಕಾಗ್ಬರ್ತದೆ, ಸರಿನಾ. ಸೊ ನೆಕ್ಸ್ಟ್ ನೋಡಿ ಎಕ್ಸಸೈಸ್ ಧರ್ಮ ಗಾರ್ಡಿಯನ್ ಎಕ್ಸಸೈಸ್ ಯಾವ ದೇಶಗಳ ನಡುವೆ ಅಂತಕ್ಕಂಥದ್ದನ್ನ ಇಲ್ಲಿ ಟೈಟಲ್ ಹೇಳ್ತಾ ಇದೆ. ಫಸ್ಟ್ ಆಫ್ ಆಲ್ ಪ್ರಿಲಿಮ್ಸ್ಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ನೋಡಿ KS ನೋಟಿಫಿಕೇಶನ್ ಸಹ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಫ್ಯಾಕ್ಟ್ಸ್ ಮತ್ತೆ ಸಿಂಪಲ್ ಫ್ಯಾಕ್ಟ್ಸ್ ಮತ್ತು
ತುಂಬಾ ಕರೆಂಟ್ ಅಫೇರ್ಸ್ ಅನ್ನ ಡೆಪ್ತ್ ಅಲ್ಲಿ ನೋಡುವಂತಹ ಅವಶ್ಯಕತೆ ಇರ್ತದೆ ಅಲ್ವಾ. ಸೊ UPSC ಮತ್ತು KPSC ಎರಡನ್ನು ಬರೆಯುವಂತವರು ಸ್ಪೆಸಿಫಿಕಲಿ ಫ್ಯಾಕ್ಟ್ಸ್ ಗಳಿಗೆ ಕುರಿತಾಗಿ ಗಮನವನ್ನ ಹರಿಸಬೇಕು ಅಂತಕ್ಕಂತಹದ್ದು. ಸರಿನಾ. ನೋಡಿ, ಭಾರತ ಮತ್ತು ಜಪಾನ್ ಏನಿದೆ ಅವೆರಡರ ಮಧ್ಯೆ ಧರ್ಮ ಗಾರ್ಡಿಯನ್ ಅಂತಕ್ಕಂಥ ಒಂದು ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಅನ್ನು ನಡೆಸಲಾಯಿತು. ಎಲ್ಲಿ ನಡೆಸಲಾಗ್ತಾ ಇದೆ? ಎಲ್ಲಿ? ರಾಜಸ್ಥಾನದಲ್ಲಿ. ಸರಿನಾ. ಸೊ ಈ ಎಷ್ಟನೇದು? 5th ಎಡಿಷನ್ ಆಯ್ತಾ. ಎಲ್ಲಿ ನಡೀತಾ ಇದೆ? ನಮ್ಮ ರಾಜಸ್ಥಾನದಲ್ಲಿ ನಡೀತಾ ಇದೆ. ಇದರ ಒಂದು ಪ್ರಮುಖ ಉದ್ದೇಶ ಏನು ಅಂತಂತಂದ್ರೆ ನಮ್ಮ ರಕ್ಷಣಾ ಪಡೆಗಳಲ್ಲಿ ಒಂದು ಕೋಆಪರೇಷನ್ ಅನ್ನ ಕ್ರಿಯೇಟ್ ಮಾಡುವಂತಹದ್ದು. ನೋಡಿ, ಪ್ರಮುಖವಾಗಿ ಇದರ ಉದ್ದೇಶ ಏನು ಅಂತಂತಂದ್ರೆ ಸೇನೆಗಳ ಅಥವಾ ನಮ್ಮ ರಕ್ಷಣಾ ಪಡೆಗಳ ಸಾಮರ್ಥ್ಯವನ್ನು ಮತ್ತು ಸೇನಾ ಸಹಕಾರವನ್ನ ಹೆಚ್ಚಿಸುವುದು ಮತ್ತು ಅರೆನಗರ ಪರಿಸರಗಳಲ್ಲಿ ಜಂಟಿ ಕಾರ್ಯಾಚರಣೆಗಳನ್ನು ನಡೆಸುವುದು. ಆಯ್ತಾ. ಸೊ ಸೆಮಿ ಅರ್ಬನ್ ಎನ್ವಿರಾನ್ಮೆಂಟ್ಸ್ ಅಲ್ಲಿ ಜಾಯಿಂಟ್ ಆಪರೇಷನ್ಸ್ ಅನ್ನು ನಡೆಸುವಂಥದ್ದು. ಈ ಒಂದು ಉದ್ದೇಶ ಏನು ಅಂತಂದ್ರೆ ಇದು ಚಾಪ್ಟರ್ 7 ಆಯ್ತಾ. ಈ ಚಾಪ್ಟರ್ 7 ಯುನೈಟೆಡ್ ನೇಷನ್ಸಿನ ಅಥವಾ ನಮ್ಮ ವಿಶ್ವಸಂಸ್ಥೆಯ ಚಾಪ್ಟರ್ 7 ಈ ಒಂದು ಉದ್ದೇಶವನ್ನು ನೀಡುತ್ತದೆ. ಸೊ ಈ ಉದ್ದೇಶದ ಅಡಿಯಲ್ಲಿ ನಮ್ಮ ಭಾರತ ಮತ್ತು ಜಪಾನಿನ ಈ ಒಂದು ಧರ್ಮ ಗಾರ್ಡಿಯನ್ ಒಂದು ಮಿಲಿಟರಿ ಎಕ್ಸರ್ಸೈಸ್, ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ನಡೆಸ್ತಾ ಇರುವಂತದ್ದು. ಸರಿ, ಹಾಗಿದ್ರೆ ಬರೀ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಅಷ್ಟೇ ಇದೆಯಾ ನಮ್ಮ ಜಪಾನ್ನೊಂದಿಗೆ? ಇಲ್ಲ. ಒಂದು ಮ್ಯಾರಿಟೈಮ್ ಎಕ್ಸರ್ಸೈಸ್ ಅಥವಾ ನೌಕಾಪಡೆಗಳ ಒಂದು ಎಕ್ಸರ್ಸೈಸ್ ಇದೆ. ಅದನ್ನ ನಾವೇನಂತ ಕರಿತೀವಿ? ಜಿಮ್ ಎಕ್ಸ್ ಅಂತ ಕರಿತೀವಿ. ಮತ್ತು ಇದು 2012ರಿಂದ ನಡೀತಾ ಬರ್ತಾ ಇದೆ. ಅದೇ ರೀತಿಯಾಗಿ ವಾಯುಪಡೆಗಳ ನಡುವೆಯೂ ಸಹ ವೀರ್ ಗಾರ್ಡಿಯನ್ ಅಂತಕ್ಕಂತಹ ಒಂದು ಜಾಯಿಂಟ್ ಎಕ್ಸರ್ಸೈಸ್ ಪ್ರಾರಂಭವಾಗಿದೆ ಮತ್ತು 2023ರಲ್ಲೇ ಪ್ರಾರಂಭವಾಗಿರೋದು. ಆದ್ದರಿಂದ 2023, 2024 ಎರಡರಲ್ಲೂ ಇದು ಸತತವಾಗಿ ನ್ಯೂಸ್ ಅಲ್ಲಿರೋದ್ರಿಂದ ಇದು ನಮ್ಗೆ ಇಂಪಾರ್ಟೆಂಟ್ ಆಗಬಹುದು. ಆಯ್ತಲ್ವಾ. ನೆಕ್ಸ್ಟ್ ನೋಡೋಣ. ನೋಡಿ, ಜಾಸ್ತಿ ಎಂತ ಟಾಪಿಕ್ಸ್ ಅನ್ನ ತಗೊಂಡಿದೀವಿ ಅಂದ್ರೆ ನೆಗ್ಲೆಕ್ಟೆಡ್ ಟಾಪಿಕ್ಸ್ ಗಳು ಮತ್ತು ಇವುಗಳ ಪ್ರೊಬೇಬಿಲಿಟಿ ಜಾಸ್ತಿ ಕ್ವೆಶನ್ಸ್ ಬರುವಂತಹದ್ದು ಅಂತಕ್ಕಂಥದ್ದನ್ನ ಜಾಸ್ತಿ ತಗೊಂಡಿದ್ದೇವೆ. ಸೊ ಇತ್ತೀಚೆಗೆ ಏನಾಯ್ತು ಅಂತಂದ್ರೆ ನಮ್ಮ ಪ್ರಧಾನಮಂತ್ರಿಯವರು ತಮ್ಮ ಮನ್ ಕಿ ಬಾತ್ ವಿಷಯದಲ್ಲಿ ಒಂದು ಕೇನ್ ರಿವರ್ ಆಯ್ತಾ, ಈ ಒಂದು ಕೇನ್ ನದಿಯ ಕುರಿತಾಗಿ ಮಾತಾಡ್ತಾರೆ. ಆದ್ರಿಂದ ಸ್ವಲ್ಪ ಕೇನ್ ರಿವರ್ ನ ಕುರಿತಾಗಿ ನಾವು ಸ್ವಲ್ಪ ಅದರ ಜಿಯೋಗ್ರಫಿಯನ್ನು ನೋಡ್ಬಿಡೋಣ. ಸೊ ಅಗೇನ್ ನಮ್ಗೆ ಇದು ಪ್ರಿಲಿಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುವಂತದ್ದು. ಜಿಯೋಗ್ರಫಿಯಲ್ಲಿ ಪ್ಲೇಸಸ್ ಇನ್ ನ್ಯೂಸ್, ರಿವರ್ಸ್ ಮತ್ತೆ ಮೌಂಟೇನ್ಸ್ ಇವೆಲ್ಲ ಏನಿದೆ ಸ್ವಲ್ಪ ಅಡ್ವಾನ್ಸ್ಡ್ ಕ್ವೆಶನ್ಸ್ ಅನ್ನ ಕೇಳೋದ್ರಿಂದ ಇವುಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂತಹದ್ದು. ಸರಿನಾ. ಸೊ ಪ್ರಿಲಿಮ್ಸ್ಗೆ ನಮಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಮತ್ತು ಜಿಯೋಗ್ರಫಿಗೆ ಸಂಬಂಧಪಟ್ಟಿರುವಂತಹ ವಿಷಯ ಆಗುವಂತದ್ದು. ಸೊ ಇತ್ತೀಚೆಗೆ ಏನಾಯ್ತು ಅಂದ್ರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಕುರಿತಾಗಿ ಕೆಲವೊಂದು ಮಾತುಗಳನ್ನ ಆಡ್ತಾರೆ. ಅದು ಏನು ಅಂತ ನೋಡೋದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ನಮ್ಗೇನು ಕೇನ್ ರಿವರ್ ನದಿಯ ಬಗ್ಗೆ ಕುರಿತಾಗಿ ನಾವು ತಿಳ್ಕೊಳ್ಬೇಕಾಗಿರುವಂತಹದ್ದು. ಸೊ ಈ ಕೇನ್ ನದಿ ಏನಿದೆ ನಮ್ಮ ಬುಂದೇಲ್ಖಂಡ್ ಪ್ರಾಂತ್ಯದ ಅಂದ್ರೆ ಈ ನಮ್ಮ ಮಧ್ಯ ಭಾರತದ ಬುಂದೇಲ್ಖಂಡ್ ಪ್ರಾಂತ್ಯದ ಒಂದು ಪ್ರಮುಖ ನದಿಗಳಲ್ಲಿ ಒಂದು. ಆಯ್ತಾ. ಸೊ ಇದು ಯಮುನಾ ನದಿಯ ಉಪನದಿ. ಸರಿನಾ. ಸೊ ಯಮುನಾ ನದಿ ಗಂಗಾ ನದಿಯನ್ನ ಸೇರೋದಕ್ಕಿಂತ ಜಸ್ಟ್ ಮುಂಚೆ ಆಯ್ತಾ ಲಾಸ್ಟ್ ಟ್ರಿಬ್ಯೂಟರಿ ಆಗಿ ಹರಿಯುವಂತಹದ್ದು ಯಾವುದು ಅಂತಂದ್ರೆ ನಮ್ಮ ಕೇನ್. ನೆನಪಲ್ಲಿಟ್ಕೊಳ್ಳಿ. ಸೊ ಈ ಕೇನ್ ನದಿಯ ಉಗಮ ಎಲ್ಲಿ ಅಂತಂದ್ರೆ ಅಹಿರ್ಗಾವಾನ್ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ. ಅಹಿರ್ಗಾವಾನ್ ಯಾವ ಒಂದು ಬೆಟ್ಟ ಗುಡ್ಡ ಅಂತ ಹೇಳ್ಬಹುದು? ಕೈಮೂರ್ ರೇಂಜ್ ಆಯ್ತಾ. ಜಬಲ್ಪುರ್ ಮಧ್ಯಪ್ರದೇಶ್ ಕೈಮೂರ್ ಪರ್ವತಗಳ ಅಹಿರ್ಗವಾನ್ ಅಂತಕ್ಕಂಥ ಪ್ರದೇಶ ಕೇನ್ ನದಿಯ ಉಗಮ. ಸರಿನಾ. ಸೊ ಇದು 2 ರಾಜ್ಯಗಳ ಮುಖಾಂತರ ಹಾದು ಹೋಗ್ತದೆ. ಯಾವ 2 ರಾಜ್ಯಗಳು ಅಂದ್ರೆ ಮಧ್ಯಪ್ರದೇಶ ಹಾಗೂ ಉತ್ತರ ಪ್ರದೇಶ. ನೆನಪಲ್ಲಿಟ್ಕೊಳ್ಳಿ. ಸರಿನಾ. ಸೊ ನಾನು ಹೇಳ್ದೆ ಇದು ಯಮುನಾವನ್ನು ಸೇರುವಂತ ಕೊನೆಯ ನದಿ. ಯಮುನಾ ಗಂಗೆಯನ್ನು ಸೇರೋದಕ್ಕಿಂತ ಮುಂಚೆ ಸೇರುವಂತ ಕೊನೆಯ ನದಿ. ಸರಿ, ಹಾಗಿದ್ರೆ ಇದು ಯಮುನೆಯನ್ನ ಎಲ್ಲಿ ಸೇರ್ತದೆ ಅಂತಕ್ಕಂಥದನ್ನ ನೋಡಿದ್ರೆ ಚಿಲ್ಲಾ ಎಂಬಂತಹ ಗ್ರಾಮದಲ್ಲಿ, ಫತೇಪುರ ಉತ್ತರ ಪ್ರದೇಶದ ಫತೇಪುರದ ಹತ್ತಿರ ಇರತಕ್ಕಂತ ಚಿಲ್ಲಾ ಗ್ರಾಮದಲ್ಲಿ ಇದು ಸೇರುವಂತಹದ್ದು. ಸರಿನಾ. ಈ ಒಂದು ನದಿ ಯಾಕೆ ಫೇಮಸ್ ಅಂದ್ರೆ ಸಾಜಾರ್ ಅಂತಕ್ಕಂತಹ ಒಂದು ಕಲ್ಲಿಗೆ ಆಯ್ತಾ, ಅದು ಒಂದು ರೇರ್ ಸ್ಟೋನ್ ಅಂತ ಹೇಳಬಹುದು. ಸಾಜಾರ್ ಅಥವಾ ಡೆಂಡ್ರಿಟಿಕ್ ಅಗೇಟ್ ಸ್ಟೋನ್ ಅಂತಕ್ಕಂಥದ್ದು. ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಕೇನ್ ನದಿಯ ಉಪನದಿಗಳು ಯಾವ್ದ್ಯಾವ್ದು ಅಂದ್ರೆ ಬಾವಾಸ್, ದೇವಾರ್, ಕೈಥಿ,
ಬೈಂಕ್, ಕೋಪ್ರಾ ಮತ್ತು ಬೀರ್ಮಾ. ನೋಡಿ, ಇವಾಗ ಕರೆಂಟ್ ಅಫೇರ್ಸ್ ಅಲ್ಲಿ ಓದುವಾಗ ನೀವು ಕೇನ್ ರಿವರ್ ಅನ್ನ ಸ್ವಲ್ಪ ಕ್ಲೀನ್ ಆಗಿ ಓದಿ ಇದನ್ನ ಒಂದ್ 2-3 ಸರಿ ರಿವೈಸ್ ಮಾಡಿಬಿಟ್ರೆ ನಿಮಗೆ ಕೇನ್ ರಿವರಿನ ಕುರಿತಾಗಿ ಯಾವುದೇ ಪ್ರಶ್ನೆ ಕೇಳಿದಾಗ ನೀವು ಬರೀತೀರಿ. ಹಾಗೆ ಮತ್ತೆ ನೀವು ಸೆಪರೇಟ್ ಆಗಿ ಕೇನ್ ರಿವರಿನ ಕುರಿತಾಗಿ ಜಿಯೋಗ್ರಫಿಯಲ್ಲಿ ಓದುವಂತಹ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದನೇ ಜಾಸ್ತಿ ನೀವು ಕರೆಂಟ್ ಅಫೇರ್ಸ್ ಅನ್ನ ಸ್ಟಾಟಿಕ್ಗೆ ಲಿಂಕ್ ಮಾಡಿ ಓದಿದ್ರೆ ನಿಮ್ಮ ಒಂದು ಪ್ರಿಪರೇಷನ್ ಜರ್ನಿ ಏನಿದೆ ಅದು ತುಂಬಾ ಈಸಿ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರಿನಾ? ನೆಕ್ಸ್ಟ್ ನೋಡೋಣ, ಸೆಂಟರ್ ಫಾರ್ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಆಯ್ತಾ, C4IR ಅಂತಕ್ಕಂತಹ ಒಂದು ಶಾರ್ಟ್ ಫಾರ್ಮ್ ಇದು. ಸೊ ಇದು ನ್ಯೂಸ್ ಅಲ್ಲಿ ಇತ್ತು. ಇದೇನು ಅಂತಕ್ಕಂಥದನ್ನ ಬಹು ಸುಲಭವಾಗಿ ಕ್ವಿಕ್ ಆಗಿ ನೋಡ್ಬಿಡೋಣ. ನೋಡಿ, ಅಗೇನ್ ಇದು ಸಿಲೆಬಸ್ ಏನಿದೆ, ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರುವಂತಹ ಟಾಪಿಕ್ ಇದು. ಸೊ ಇತ್ತೀಚೆಗೆ ಏನಾಯ್ತು ಅಂತಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಮಿನ C4IR ಏನಿದೆ ಅದು 10,000 ಎಂಪ್ಲಾಯ್ಮೆಂಟ್ ಜಾಬ್ಗಳನ್ನ ಕ್ರಿಯೇಟ್ ಮಾಡ್ತದೆ ಅಂತಕ್ಕಂತಹ ಒಂದು ನ್ಯೂಸ್ ಅಲ್ಲಿ ಇತ್ತು. ಆಯ್ತಾ? ಸೊ ಈ ಒಂದು ವರ್ಲ್ಡ್ ಎಕಾನಮಿಕ್ ಫೋರಮಿನ ಸೆಂಟರ್ ಫಾರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಕ್ಕಂಥ C4IR ಅಂತಕ್ಕಂಥದ್ದು ಏನಿದೆ ಅದು ಇತ್ತೀಚೆಗೆ ಹೈದರಾಬಾದಿನ ಬಯೋ ಏಷ್ಯಾ 2024ರಲ್ಲಿ ಇದನ್ನ ಪ್ರಾರಂಭಿಸಲಾಯಿತು. ಸರಿನಾ? ಸೊ ಈ ಒಂದು ಸೆಂಟರ್ ಫಾರ್ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನಿದೆ ಅದು ಸರಿಸುಮಾರು 10,000 ಜಾಬ್ಗಳನ್ನ ಕ್ರಿಯೇಟ್ ಮಾಡುವಂತ ಶಕ್ತಿಯನ್ನ ಹೊಂದಿದೆ ಅಂತಕ್ಕಂಥದ್ದು ನ್ಯೂಸ್ ಅಲ್ಲಿ ಇತ್ತು. 10,000 ಜಾಬ್ಗಳು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಸೆಂಟರ್ ಫಾರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಂದ್ರೆ ಏನು, ಆಯ್ತಾ? 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಂದ್ರೆ ಏನು ಅಂತಕ್ಕಂಥದ್ದನ್ನ ನಾವು ನೋಡೋಣ. ಆಯ್ತಾ? ಸೊ ಇಲ್ಲಿ ಬಯೋ ಏಷ್ಯಾ 2024 ಹೈದರಾಬಾದ್ ಅಂತಕ್ಕಂಥದ್ದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಈ ಒಂದು ಸೆಂಟರ್ ಫಾರ್ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನಿದೆ ಇದರ ಒಂದು ಪ್ರಮುಖ ಉದ್ದೇಶ ಏನು ಅಂತಂದ್ರೆ 10,000 ಕೆಲಸಗಳನ್ನ ಹೆಲ್ತ್ ಅಂದ್ರೆ ಆರೋಗ್ಯ ಮತ್ತು ಎಮರ್ಜಿಂಗ್ ಕಂಪನೀಸ್ ಮತ್ತು ನಾವೆಲ್ ಐಡಿಯಾಸ್ಗಳಲ್ಲಿ ಜನರೇಟ್ ಮಾಡಲಿಕ್ಕೆ ಈ ಒಂದು ಸಂಸ್ಥೆನ ಶುರು ಮಾಡಲಾಗಿದೆ. ಸರಿನಾ? ಸೊ ಇದರಲ್ಲಿ ರಿಯಲ್ ವರ್ಲ್ಡ್ ಎವಿಡೆನ್ಸ್, ಹೆಲ್ತ್ ಕೇರ್ ಅನಾಲಿಟಿಕ್ಸ್, ಇನ್ಫಾರ್ಮೇಟಿಕ್ಸ್. ರಿಯಲ್ ವರ್ಲ್ಡ್ ಎವಿಡೆನ್ಸ್ ಅಂತಂದ್ರೆ ನಿಜ ಜೀವನದಲ್ಲಿ ಇರ್ತಕ್ಕಂಥ ಡೇಟಾಗಳನ್ನ ತೆಗೆದುಕೊಳ್ಳೋದು. ಹೆಲ್ತ್ ಕೇರ್ ಅನಾಲಿಟಿಕ್ಸ್, ಹೆಲ್ತ್ ಕೇರ್ ಅಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಡೇಟಾವನ್ನ ಸಂಸ್ಕರಿಸಿ ಅನಲೈಸ್ ಮಾಡಿ ನೋಡುವಂತಹದ್ದು ಮತ್ತು ಇನ್ಫಾರ್ಮ್ಯಾಟಿಕ್ಸ್ಗಳು. ಆಯ್ತಾ? ಅದೇ ರೀತಿಯಾಗಿ ಕ್ಲಿನಿಕಲ್ ರಿಜಿಸ್ಟ್ರಿ, ಇನ್ನೋವೇಷನ್ ಸ್ಯಾಂಡ್ ಬಾಕ್ಸ್, ಡೇಟಾ ಅನಾಲಿಟಿಕ್ಸ್ ಇವೆಲ್ಲವನ್ನು ಸಹ ಗಮನದಲ್ಲಿಟ್ಟುಕೊಂಡು ಈ ಒಂದು ಯೋಜನೆಯನ್ನ ನಿರ್ಮಿಸಲಾಗಿದೆ ಅಥವಾ ಇದನ್ನು ಪ್ರಾರಂಭಿಸಲಾಗಿದೆ. ಸೊ ಸೆಂಟರ್ ಫಾರ್ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಂದ್ರೆ ಏನು ಅಂತಕ್ಕಂಥದ್ದನ್ನ ನಾವು ಫಸ್ಟ್ ನೋಡೋಣ. ವರ್ಲ್ಡ್ ಎಕಾನಮಿಕ್ ಫೋರಮಿನ ಒಂದು ಯೋಜನೆ ಇದು. C4IR ಅಂತಕ್ಕಂಥ ಶಾರ್ಟ್ ಫಾರ್ಮ್ ಅಲ್ಲಿ ಇದನ್ನು ಕರೀತೇವೆ. ಆಯ್ತಾ? ಇದರ ಪ್ರಮುಖ ಉದ್ದೇಶ ಏನು ಅಂತಂತಂದ್ರೆ ನೋಡಿ, ಈ ಒಂದು ಸಂಸ್ಥೆಯ ಅಥವಾ ಈ ಒಂದು ಇನಿಷಿಯೇಟಿವ್ ನ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ಈ 4ನೇ ಕೈಗಾರಿಕಾ ಕ್ರಾಂತಿ ಏನಿದೆ, ಆಯ್ತಾ, 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನಿದೆ ಅದರ ಕೆಲವೊಂದು ಸದುಪಯೋಗಗಳನ್ನ ಅಥವಾ ಆ ಒಂದು ಕ್ಷೇತ್ರದಲ್ಲಿ 4ನೇ ಕೈಗಾರಿಕಾ ಕ್ರಾಂತಿಯ ಕ್ಷೇತ್ರದಲ್ಲಿ ಸರ್ಕಾರ ಮತ್ತೆ ಕಂಪನೀಸ್ಗಳು, ವ್ಯವಹಾರಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಸಹಭಾಗಿತ್ವವನ್ನ ಹೆಚ್ಚು ಮಾಡುವಂತ ಒಂದು ಪ್ರಮುಖ ಉದ್ದೇಶ. ಅಂದ್ರೆ ಈ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ನಿನ ಪೊಟೆನ್ಶಿಯಲ್ಸ್ ಅನ್ನ ಯೂಸ್ ಮಾಡಿಕೊಂಡು ಗವರ್ನಮೆಂಟ್ಸ್, ಬಿಸ್ನೆಸಸ್, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ನಡುವೆ ಕೊಲಾಬರೇಷನ್ಸ್ ಅನ್ನ ಹೆಚ್ಚು ಮಾಡುವಂತಹದ್ದು. ಸರಿನಾ? ಇದು ಸೆಂಟರ್ ಫಾರ್ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೊ ಈ ರೀತಿ ಕೊಲಾಬರೇಷನ್ ಅನ್ನ ಇನ್ಕ್ರೀಸ್ ಮಾಡಿ ಎಂಪ್ಲಾಯ್ಮೆಂಟ್ ಅನ್ನ ಜನರೇಟ್ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿನ ಪ್ರಮುಖ ಉದ್ದೇಶ. ಸರಿನಾ? ನೆಕ್ಸ್ಟ್ ನೋಡಿ, ಸರಿ ಹಾಗಿದ್ರೆ 4ನೇ ಕೈಗಾರಿಕಾ ಕ್ರಾಂತಿ ಅಂತಂದ್ರೆ ಏನು ಅಂತಂದ್ರೆ ಇದನ್ನ ಡಿಜಿಟಲ್ ಕ್ರಾಂತಿ ಅಂತಾನು ನಾವು ಕರಿತೀವಿ. ಆಯ್ತಾ? ಸೊ ಬೌದ್ಧಿಕ, ಡಿಜಿಟಲ್ ಮತ್ತು ಜೈವಿಕ ರಂಗಗಳನ್ನ ಒಗ್ಗೂಡಿಸುವ ತಂತ್ರಜ್ಞಾನಗಳ ಸಂಯೋಜನೆ ಅಂತ ನಾವು ಕರಿಬಹುದು. ಆಯ್ತಾ? ಇಟ್ ಈಸ್ ಕ್ಯಾರೆಕ್ಟರೈಸ್ ಬೈ ಇಂಟಿಗ್ರೇಷನ್ ಆಫ್ ಟೆಕ್ನಾಲಜೀಸ್ ಅಟ್ ದಿ ಬ್ಲೆಂಡ್ ಆಫ್ ಬ್ಲೆಂಡ್ ಆಫ್ ಫಿಸಿಕಲ್, ಡಿಜಿಟಲ್ ಮತ್ತು ಬಯೋಲಾಜಿಕಲ್ ರಿಯಾಲಮ್. ಆಯ್ತಾ? ಇದನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಈ ಒಂದು ಹೆಸರನ್ನ ಕರೆದವರು ಯಾರು ಅಂತಂದ್ರೆ ಕ್ಲಾಸ್ ಅಥವಾ ಲಾಸ್ ಶ್ವಾಬ್ ಅಂತಕ್ಕಂಥವ್ರು. ಇವರು ಯಾರು ಅಂದ್ರೆ ವರ್ಲ್ಡ್ ಎಕಾನಮಿಕ್ ಫೋರಮ್ ಅನ್ನ ಪ್ರಾರಂಭಿಸಿದವರು, ಫೌಂಡರ್ ಅಂತ ನಾವು ಹೇಳಬಹುದು. ಸರಿನಾ? ವಿಶ್ವ ಆರ್ಥಿಕ ವೇದಿಕೆಯ ಸ್ಥಾಪಕರು ಮತ್ತು ಕಾರ್ಯಾಧ್ಯಕ್ಷರು ಅಂತ ನಾವು ಕರಿಬಹುದು. ಈ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಲ್ಲಿ ಏನೇನನ್ನ ನಾವು ನೋಡಬಹುದು ಅಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಆಗಿರ್ಬೋದು, ರೋಬೋಟಿಕ್ಸ್ ಇರಬಹುದು, ಅದೇ ರೀತಿಯಾಗಿ VR, ಆಯ್ತಾ,
ವರ್ಚುವಲ್ ರಿಯಾಲಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್, 3D ಪ್ರಿಂಟಿಂಗ್ ಇವೆಲ್ಲವೂ ಸಹ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್ ಆಗುವಂತಹದ್ದು. ಇವೆಲ್ಲದರ ಬಗ್ಗೆ ಒಂದೊಂದು ಪ್ಯಾರಾಗ್ರಾಫ್ ಸ್ವಲ್ಪ ಬರ್ಕೊಂಡು ಇಟ್ಕೊಂಡಿರಿ ಆಯ್ತಾ, ಗೂಗಲ್ ಮಾಡಿಕೊಂಡು. ಈ ವರ್ಷ ಪ್ರಿಲಿಮ್ಸ್ ಬರೆಯುವವರಿಗೆ ಇದು ಸುಲಭವಾಗಬಹುದು, ಅಥವಾ ನಿಮಗೆ ಒಂದೆರಡು ಕ್ವೆಶನ್ ಅಟೆಂಪ್ಟ್ ಮಾಡ್ಲಿಕ್ಕೆ ಇದು ಸುಲಭ ಆಗಬಹುದು. ಸರಿನಾ? ಸೊ ನೆಕ್ಸ್ಟ್ ನೋಡಿ, ಈ ಒಂದು ತಂತ್ರಜ್ಞಾನ ಏನಿದೆ ಇದು ತಂತ್ರಜ್ಞಾನದಲ್ಲಿ ಪ್ರಗತಿಯನ್ನ ತಂದು ಉತ್ಪಾದಕತೆ ಮತ್ತು ದಕ್ಷತೆಯನ್ನ ಹೆಚ್ಚಿಸುವಂತಹ ಮತ್ತು ಆರ್ಥಿಕ ಬೆಳವಣಿಗೆಗೆ ಒಂದು ಸಹಾಯಕವಾಗಿರ್ತಕ್ಕಂತಹ ಒಂದು ಕೈಗಾರಿಕಾ ಕ್ರಾಂತಿ ಇದು. ಇದನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಇಟ್ ಬ್ರಿಂಗ್ಸ್ ಅಬೌಟ್ ಅಡ್ವಾನ್ಸ್ಮೆಂಟ್ಸ್ ಇನ್ ದಿ ಟೆಕ್ನಾಲಜಿ. ಕೈಗಾರಿಕಾ ತಾಂತ್ರಿಕತೆಯಲ್ಲಿ ಒಂದು ಅಥವಾ ತಂತ್ರಜ್ಞಾನದಲ್ಲಿ ಒಂದು ಪ್ರಗತಿಯನ್ನು ತರ್ತದೆ, ಮತ್ತೆ ಉತ್ಪಾದಕತೆಯನ್ನ ಹೆಚ್ಚು ಮಾಡ್ತದೆ, ಎಫಿಷಿಯನ್ಸಿ ದಕ್ಷತೆಯನ್ನ ತರಿಸ್ತದೆ, ಅದೇ ರೀತಿಯಾಗಿ ಆರ್ಥಿಕ ಬೆಳವಣಿಗೆಗೂ ಸಹ ಸಹಾಯ ಮಾಡ್ತದೆ. ಅಷ್ಟೇ ಅಲ್ಲದೆ ಆಡಳಿತವನ್ನು ಸುಗಮಗೊಳಿಸ್ತದೆ, ಗುಡ್ ಗವರ್ನೆನ್ಸ್ ಅನ್ನ ಪ್ರಮೋಟ್ ಮಾಡ್ತದೆ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಆಯ್ತಾ? ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವೆಶನ್ ಬಂದರೂ ಸಹ ನೀವು ಅದನ್ನ ಆನ್ಸರ್ ಮಾಡಲಿಕ್ಕೆ ಕೆಪಬಲ್ ಇದ್ದೀರಿ ಅಂತಕ್ಕಂಥದ್ದು ನನ್ನ ಒಂದು ಊಹೆ, ಭಾವಿಸ್ತೇನೆ ಈ ರೀತಿ. ನೆಕ್ಸ್ಟ್ ನೋಡೋಣ, ನಮ್ಮ ಇವತ್ತಿನ ಲಾಸ್ಟ್ ಟಾಪಿಕ್ ಸ್ವಯಂ ಪ್ಲಸ್ ಪ್ಲಾಟ್ಫಾರ್ಮ್. ಏನು ಸ್ವಯಂ ಪ್ಲಸ್ ಪ್ಲಾಟ್ಫಾರ್ಮ್ ಅಂತ ನೋಡೋದಕ್ಕಿಂತ ಮುಂಚೆ ಅಗೇನ್ ಸಿಲೆಬಸ್, ನಮ್ಮ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಆಯ್ತಾ? ಸೊ ನಮ್ಮ ಶಿಕ್ಷಣ ಸಚಿವಾಲಯ ಏನಿದೆ ಸ್ವಯಂ ಪ್ಲಸ್ ಪ್ಲಾಟ್ಫಾರ್ಮ್ ಅನ್ನ ಪ್ರಾರಂಭಿಸಿದೆ. ಅದರ ಕುರಿತಾಗಿ ನಾವು ನೋಡೋಣ. ಶಿಕ್ಷಣ ಸಚಿವಾಲಯ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಆಂಟರ್ಪ್ರಿನರ್ಶಿಪ್ ಇವೆರಡೂ ಸಹ ಸೇರಿ ಸ್ವಯಂ ಪೋರ್ಟಲ್ ಅನ್ನ ಪ್ರಾರಂಭಿಸಿದೆ. ಅದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಪ್ರೈವೇಟ್ ಕಂಪನೀಸ್ ಯಾವುದು? L&T, ಮೈಕ್ರೋಸಾಫ್ಟ್ ಮತ್ತು ಸಿಸ್ಕೋನಂತಹ ಕಂಪನಿಗಳು. ಸರಿ, ಹಾಗಿದ್ರೆ ಸ್ವಯಂ ಪ್ಲಸ್ ನ ಕೆಲಸ ಏನು ಅಂತಕ್ಕಂಥದ್ದನ್ನು ನೋಡೋಣ. ನೋಡಿ, ಈ ಸ್ವಯಂ ಪ್ಲಸ್ ಪ್ಲಾಟ್ಫಾರ್ಮ್ ಏನಿದೆ ಅದನ್ನ ಯಾರು ನೋಡ್ಕೊಳ್ತಾ ಇದ್ದಾರೆ ಅಥವಾ ಇದನ್ನ ಯಾರು ಆಪರೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಡ್ರಾಸ್. ಆಯ್ತಾ? ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಇದರ ಪ್ರಮುಖ ಉದ್ದೇಶ ಏನು? ಈ ಒಂದು ಪ್ಲಾಟ್ಫಾರ್ಮ್ ಏನಿದೆ, ಈ ಒಂದು ಪ್ಲಾಟ್ಫಾರ್ಮಿನ ಪ್ರಮುಖ ಗೋಲ್ ಏನು ಅಂದ್ರೆ ಉದ್ಯೋಗಾವಕಾಶ ಮತ್ತು ವೃತ್ತಿಪರ ಬೆಳವಣಿಗೆಯ ಮೇಲೆ ಕೇಂದ್ರೀಕೃತವಾಗಿರುವಂತಹ ಕೋರ್ಸ್ಗಳನ್ನ ನೀಡುವಂತಹದ್ದು. ಆಯ್ತಾ? ನೋಡಿ, ಉದ್ಯೋಗಾವಕಾಶ ಮತ್ತು ವೃತ್ತಿಪರ ಬೆಳವಣಿಗೆಯ ಮೇಲೆ ಕೇಂದ್ರೀಕೃತವಾಗಿರ್ತಕ್ಕಂಥ ಅವುಗಳನ್ನ ಫೋಕಸ್ ಅಲ್ಲಿ ಇಟ್ಟಿರ್ತಕ್ಕಂತಹ ಕೋರ್ಸ್ಗಳನ್ನ ನೀಡುವಂತಹದ್ದು ಇದರ ಒಂದು ಪ್ರಮುಖ ಗುರಿ. ಆಯ್ತಾ? ಯಾವ ಯಾವ ಕ್ಷೇತ್ರಗಳಲ್ಲಿ ಈ ಒಂದು ಉದ್ಯೋಗಾವಕಾಶ ಮತ್ತು ವೃತ್ತಿಪರ ಬೆಳವಣಿಗೆಗಳನ್ನು ನಾವು ಗಮನಿಸ್ತೇವೆ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಕೈಗಾರಿಕಾ ಕ್ಷೇತ್ರದಲ್ಲಿ, ಎನರ್ಜಿ ಶಕ್ತಿ ಕ್ಷೇತ್ರದಲ್ಲಿ, ಕಂಪ್ಯೂಟರ್ ಸೈನ್ಸು, ಎಂಜಿನಿಯರಿಂಗು, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್ ಸ್ಟಡೀಸು, ಹೆಲ್ತ್ ಕೇರು, ಅದೇ ರೀತಿಯಾಗಿ ಪ್ರವಾಸೋದ್ಯಮ, ಹಾಸ್ಪಿಟಾಲಿಟಿ ಮತ್ತೆ ಟೂರಿಸಂ. ಆಯ್ತಾ? ಇವೆಲ್ಲದರ ಬಗ್ಗೆನೂ ನೀವು ಈ ಎಲ್ಲ ಕ್ಷೇತ್ರಗಳಲ್ಲಿ ಎಂಪ್ಲಾಯಬಿಲಿಟಿ ಮತ್ತು ಪ್ರೊಫೆಷನಲ್ ಡೆವಲಪ್ಮೆಂಟ್ ಅನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಕೋರ್ಸ್ಗಳನ್ನ ಕೊಡುವಂತಹ ಒಂದು ಕೆಲಸ ಯಾರು ಮಾಡ್ತಾರೆ? ಸ್ವಯಂ ಪ್ಲಸ್ ಪ್ಲಾಟ್ಫಾರ್ಮ್ ಮಾಡ್ತದೆ. ಸರಿನಾ? ನೋಡಿ, ಇಲ್ಲಿ ಶೈಕ್ಷಣಿಕ ಒಂದು ಶೈಕ್ಷಣಿಕವಾಗಿರ್ತಕ್ಕಂಥ ವೃತ್ತಿಪರ ತರಗತಿಗಳನ್ನ ಮಾತ್ರ ಅಷ್ಟೇ ಮಾಡುವುದಿಲ್ಲ, ಬದಲಾಗಿ ನಿಜ ಜಗತ್ತಿನ ಪರಿಣಿತಿಯನ್ನ ಕೊಡ್ಲಿಕ್ಕೆ, ಅಂದ್ರೆ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ನ ಕೊಡ್ಲಿಕ್ಕೆ ಇಂಡಸ್ಟ್ರೀಸ್ ಜೊತೆಗೆ ಪಾರ್ಟ್ನರ್ಸ್ ನ ತೆಗೆದುಕೊಂಡು, ಇಂಡಸ್ಟ್ರೀಸ್ ಜೊತೆಗೆ ಪಾರ್ಟ್ನರ್ಶಿಪ್ ಅನ್ನ ಮಾಡಿಕೊಂಡು ಈ ವಿದ್ಯಾರ್ಥಿಗಳ ಒಂದು ಉದ್ಯೋಗಾವಕಾಶ ಮತ್ತು ವೃತ್ತಿಪರ ಬೆಳವಣಿಗೆಗಳ ಬಗ್ಗೆ ಗಮನವನ್ನು ಹರಿಸಲಾಗ್ತದೆ. ಅಂದ್ರೆ ವಾಟ್ ಇಟ್ ಡಸ್ ಇಸ್ ಇಟ್ ಕಂಬೈನ್ಸ್ ಅಕಾಡೆಮಿಕ್ ರಿಗರ್ ವಿತ್ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್. ಆಯ್ತಾ? ಫ್ರಮ್ ದಿ ಇಂಡಸ್ಟ್ರಿಯಲ್ ಪಾರ್ಟ್ನರ್ಸ್. ಈ ಒಂದು ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಎಲ್ಲಿಂದ ಸಿಗ್ತದೆ? ಈ ನಮ್ಮ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ಕಂಪನೀಸ್ ಅಥವಾ ಫರ್ಮ್ಸ್ ಇನ ಮುಖಾಂತರ ಸಿಗ್ತದೆ. ಈ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಅನ್ನ ಅಕಾಡೆಮಿಕ್ಸ್ ಜೊತೆಗೆ ಮಿಕ್ಸ್ ಮಾಡಿ ಅವರಿಗೆ ಟ್ರೈನಿಂಗ್ ಕೊಡುವಂತಹ ಕೆಲಸವನ್ನ ಸ್ವಯಂ ಪ್ಲಸ್ ಪ್ಲಾಟ್ಫಾರ್ಮ್ ಮಾಡುವಂತಹದ್ದು. ಸರಿ, ಹಾಗಿದ್ರೆ ಸ್ವಯಂ ಪ್ಲಸ್ ಅಂದ್ರೆ ಅದಕ್ಕೂ ಮುಂಚೆ ಏನಾದ್ರೂ ಇತ್ತು ಸ್ವಯಂ ಅಂತಕ್ಕಂಥದ್ದು. ಸೊ ಸ್ವಯಂ ಅಂತಂದ್ರೆ ಏನು ಅಂದ್ರೆ ಇದು ಒಂದು ಉಚಿತ ಆನ್ಲೈನ್ ಪ್ಲಾಟ್ಫಾರ್ಮ್. ಆಯ್ತಾ? ಇದ್ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕೋರ್ಸ್ಗಳನ್ನ ಕೊಡಲಾಗ್ತದೆ. ಇದನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಶುರು ಮಾಡಿರ್ತಕ್ಕಂತಹದ್ದು. ಮತ್ತೆ ನೋಡಿ, ಎಲ್ಲರಿಗೂ ಗುಣಮಟ್ಟದ ಒಂದು ಶಿಕ್ಷಣವನ್ನ ಮತ್ತು ಕಲಿಕೆಯನ್ನ ನೀಡುವಂತಹ ಸಂಪನ್ಮೂಲಗಳು ಎಲ್ಲರಿಗೂ ಲಭ್ಯವಿರಬೇಕು ಅಂತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಟಿರ್ತಕ್ಕಂತಹ ಒಂದು ಪ್ಲಾಟ್ಫಾರ್ಮ್ ಯಾವುದು? ಸ್ವಯಂ. ಸೊ ಇಟ್ ಏಮ್ಸ್ ಟು ಪ್ರೊವೈಡ್ ಫ್ರೀ ಆಕ್ಸೆಸ್ ಟು ಬೆಸ್ಟ್ ಟೀಚಿಂಗ್ ಅಂಡ್ ಲರ್ನಿಂಗ್ ರಿಸೋರ್ಸಸ್. ಆಯ್ತಾ? ಸೊ
ಒಳ್ಳೆಯ ಅತ್ಯುನ್ನತ ಸಂಪನ್ಮೂಲಗಳಿಗೆ ಆಯ್ತಾ ಅವುಗಳಿಗೆ ಆಕ್ಸೆಸ್ ಕೊಡುವಂತಹ ಒಂದು ಕೆಲಸವನ್ನ ಯಾರು ಮಾಡ್ತಾರೆ ಅಂದ್ರೆ ಸ್ವಯಂ ಪ್ಲಾಟ್ಫಾರ್ಮ್ ಮಾಡುತ್ತೆ. ಇದನ್ನ ಸ್ಟಾರ್ಟ್ ಮಾಡಿರುವಂತವ್ರು ಯಾರು? ಮಿನಿಸ್ಟ್ರಿ ಆಫ್ ಎಜುಕೇಶನ್, ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಆಂಟರ್ಪ್ರಿನರ್ಶಿಪ್. ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಪ್ರಿಲಿಮ್ಸ್ ಅಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಕ್ವೆಶನ್ಸ್ ಕೇಳ್ತಾರೆ. ಕರೆಂಟ್ ಅಫೇರ್ಸ್ ಅಲ್ಲಿ ಯಾವುದು ರಾಕೆಟ್ ಸೈನ್ಸ್ ಇರುವುದಿಲ್ಲ. ಆದ್ರೆ ನಾವು ಜಾಸ್ತಿ ನ್ಯೂಸ್ ಪೇಪರ್ಗಳನ್ನ ಓದೋದಿಲ್ಲ, ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಚಿಕ್ಕ ಚಿಕ್ಕ ಅಂಶಗಳನ್ನು ನಾವು ಮಿಸ್ ಮಾಡೋದ್ರಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ಇವುಗಳನ್ನ ತಪ್ಪು ಮಾಡುವಂತ ಸಾಧ್ಯತೆ ಹೆಚ್ಚಾಗಿರ್ತದೆ. ಆದ್ದರಿಂದ ನ್ಯೂಸ್ ಪೇಪರ್ನ ಓದೋದನ್ನ ಮರಿಬೇಡಿ. ಆದಷ್ಟು ಕರೆಂಟ್ ಅಫೇರ್ಸ್ ಅನ್ನ ಸ್ವಲ್ಪ ಫ್ಯಾಕ್ಟ್ಸ್ ಅನ್ನು ಗಮನದಲ್ಲಿ ಇಟ್ಕೊಂಡು ನೀವು ಓದ್ತಾ ಇದ್ರೆ ನಿಮ್ಗೆ KPSC KS ಪರೀಕ್ಷೆಗೂ ಸಹಾಯ ಆಗ್ತದೆ. ಆಯ್ತಾ? ನಿಮ್ದೇನೇ ತೊಂದರೆಗಳು, ಸಜೆಷನ್ಸ್, ಫೀಡ್ಬ್ಯಾಕ್ ಇದ್ದರೆ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಮತ್ತೆ ಏನಾದರೂ ಡೌಟ್ಸ್ ಇದ್ರೂ ಸಹ ಅದನ್ನು ನೀವು ಕೇಳಬಹುದು. ಆಯ್ತಾ? ಸೊ ನೆಕ್ಸ್ಟ್ ನಾವು ಭೇಟಿ ಮಾಡೋಣ ಮುಂದಿನ ವಾರಕ್ಕೆ. ಅಲ್ಲಿವರೆಗೂ ಚೆನ್ನಾಗಿ ಓದಿ, ಟೈಮ್ ವೇಸ್ಟ್ ಮಾಡಬೇಡಿ. ಧನ್ಯವಾದಗಳು.